ನ್ಯೂಸ್, ಇದು ಎಲ್ಲರಂತಲ್ಲ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಗದಗ ವೈದ್ಯಕೀಯ ವ್ಯವಸ್ಥೆ ಎಷ್ಟೊಂದು ಅದ್ಭುತ ಆಗ್ತಾ ಇದೆ. ಇಡೀ ವ್ಯವಸ್ಥೆಯಲ್ಲಿ ಸವಾಲು ಹಾಕುವಂತ ಒಂದು ಗುರಿ ಸಾಧನೆ ಇಲ್ಲಿ ಆಗ್ತಾ ಇದೆ. ಅದರಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ನಮ್ಮ KH ಪಾಟೀಲ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಬಹಳ ಅದ್ಭುತವಾದಂತ ಒಂದು ಸಾಧನೆ. ಈ ಸಾಧನೆಗೆ ಪ್ರಮುಖವಾಗಿ ಡಾಕ್ಟರ್ ವಿಕ್ರಮ್ ಪಾಟೀಲ್ ಮತ್ತು ಡಾಕ್ಟರ್ ಸಂಜಯ್ ಚಿಂತಾಮಣಿ ಇವರು ಏನು ಒಂದು ಸಾಧನೆ ಮಾಡಿದ್ದಾರೆ, ಅವ್ರು ಕಾರಣ ಆಗಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಒಬ್ಬ 62 ವರ್ಷದ ವಯೋವೃದ್ಧರಿಗೆ ಹೃದಯ ಏನು ಅರವಳಿಕೆ ಕೊಡದೆ, ಅಂದ್ರೆ ಪ್ರಜ್ಞೆ ತಪ್ಪಿಸದೆ ಹೃದಯ ವಾಲ್ ಬದಲಾವಣೆ ಮಾಡಿದಂತ ಒಂದು ಚಿಕಿತ್ಸೆ ಮಾಡಿದ್ದಾರೆ. ಒಂದು ಸಾಧನೆ ಆಗಿದೆ. ಇದು ಸಣ್ಣ ಸಾಧನೆ ಅಲ್ಲ. ಇದಕ್ಕೆ ಸುಮಾರು 20 ರಿಂದ 25 ಲಕ್ಷ ರೂಪಾಯಿ ಖರ್ಚಾಗತ್ತೆ. ಮತ್ತೆ ಬಹಳಷ್ಟು ವ್ಯವಸ್ಥೆ ಬೇಕು ಇದಕ್ಕೆ. ಇದು ಎಂತ ಈ ಚಿಕಿತ್ಸೆ ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ಇಂಗ್ಲೆಂಡ್ದಲ್ಲಿ ಅತ್ಯಂತ ದೊಡ್ಡ ಹಾಸ್ಪಿಟಲ್ ಸಿಗುವಂತ ವ್ಯವಸ್ಥೆ ಗದಗಿನಲ್ಲಿ ಸಿಗ್ತದೆ. ಇದು ಗದಗು 2 ಟೈರ್ ಸಿಸ್ಟಮ್ ಅಲ್ಲಿ ಇರುವಂತದ್ದು. ಇದೊಂದು ಬಯಲು ಸೀಮೆಯ ನಾಡು. ಇಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ಕಿಡ್ನಿ ಬದಲಾವಣೆ ಆಗ್ತಾ ಇದೆ, ಹೃದಯದ ವಾಲ್ ಬದಲಾವಣೆ ಆಗ್ತಾ ಇದೆ. ಅದು ಉಚಿತವಾಗಿ ಕೊಡ್ತಾ ಇದ್ದಾರೆ. ಅಷ್ಟೊಂದು ಅದ್ಭುತವಾದಂತ ವೈದ್ಯಕೀಯ ವ್ಯವಸ್ಥೆ, ವೈದ್ಯಕೀಯ ಅಂದ್ರೆ ಈ ಡಾಕ್ಟರ್ಸ್ ನಮ್ಮಲ್ಲಿ ಸಿಕ್ಕಿದ್ದಾರೆ ಅಂದ್ರೆ ಇದು ಸಣ್ಣ ಸಾಧನೆ ಅಲ್ಲ, ಬಹುದೊಡ್ಡ ಕೊಡುಗೆ. ಸೊ ಅಂತ ಒಂದು ಸಾಧನೆಯಲ್ಲಿ ಇಬ್ಬರು ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಂತ ಕೇಳಿದ್ರೆ ಡಾಕ್ಟರ್ ವಿಕ್ರಮ್ ಪಾಟೀಲ್, ಇವರು ಇಂಗ್ಲೆಂಡ್ ದಲ್ಲಿ ಇದ್ರು, ಅವ್ರೀಗ ಗದಗಿಗೆ ಬಂದಿದ್ದಾರೆ. ಬಹುತೇಕ ನಾರಾಯಣ ಹೃದಯ ಶಿಕ್ಷಾ ಒಂದು ವ್ಯವಸ್ಥೆಯಲ್ಲಿ ಕೂಡ ಅಲ್ಲಿ ಸೇರ್ಪಡೆ ಆಗ್ತಾ ಇದ್ದಾರೆ. ಇವರು ಹಿರಿಯ ಹೃದಯ ರೋಗ ತಜ್ಞರು. ಅದರಲ್ಲಿ ವಿಶೇಷ ಅಂದ್ರೆ ರಾವಿ ಸ್ಪೆಷಲಿಸ್ಟ್, ಹೃದಯ ವಾಲ್ ತಜ್ಞರು ಅಂದ್ರೆ ವಾಲ್ ಬದಲಾವಣೆ ಮಾಡುವಂಥದ್ದು. ಅದರ ಜೊತೆಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆ, ಇವತ್ತು ಮನೆ ಮಾತಾಗಿದ್ದಾರೆ ನಮ್ಮ ಹೃದಯ ತಜ್ಞರು ಡಾಕ್ಟರ್ ಸಂಜೀವ್ ಚಿಂತಾಮಣಿ, ಇಬ್ರು ಇದ್ದಾರೆ. ಅವರಿಬ್ಬರನ್ನ ಸ್ವಾಗತ ಮಾಡ್ತೀವಿ ಸರ್. ಸರಿ, ತಮ್ಮ ಒಂದು ಸಣ್ಣ ಪರಿಚಯ. ನಾನು ಸೀನಿಯರ್ ಕನ್ಸಲ್ಟೆಂಟ್ ಇಂಟರ್ವೆನ್ಷನಲ್ ಸ್ಟ್ರಕ್ಚರಲ್ ಕಾರ್ಡಿಯಾಲಜಿ. ಸ್ಟ್ರಕ್ಚರಲ್ ಅಂದರೆ ಹಾರ್ಟ್ ವ್ಯಾಲ್ವ್ ಸಂಬಂಧಪಟ್ಟ ಏನು ಚಿಕಿತ್ಸೆ ಇರುತ್ತೆ, ಇದರಲ್ಲಿಯೇ ಸಬ್ ಸ್ಪೆಷಲೈಸೇಷನ್ ಅಂದರೆ ಸೂಪರ್ ಸ್ಪೆಷಲೈಸೇಷನ್ ಅಂತ ಏನು ಹೇಳ್ತೀವಿ, ಅದನ್ನ ಹೆಚ್ಚಿನ ಟ್ರೈನಿಂಗ್ ಹಾಗೂ ಕೆಲಸವನ್ನು ನಾನು ಇಂಗ್ಲೆಂಡ್ನಲ್ಲಿ ಮಾಡಿ ಬಂದಿದ್ದೇನೆ. ಅದಕ್ಕಿಂತ ಮುಂಚೆ ನಾನು ಡಾಕ್ಟರ್ CN ಮಂಜುನಾಥ್ ಸರ್ ಜೊತೆ ಜಯದೇವ್ ಆಸ್ಪತ್ರೆಯಲ್ಲಿ 4-5 ವರ್ಷಗಳ ಕಾಲ ಅವ್ರ ಜೊತೆಗೆ ಕೆಲಸ ಮಾಡಿದ್ದೆ. ಅದರ ನಂತರ ಇಂಗ್ಲೆಂಡ್ ಹೋಗಿ ಈ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಂತ ಏನು ಮಾತಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಅಲ್ಲಿ ಹೆಚ್ಚಿನ ಟ್ರೈನಿಂಗ್ ಹಾಗೂ ಅಲ್ಲಿಯ ಪ್ರೊಫೆಸರ್ ಜೊತೆ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಆ ಕೆಲಸ ಮಾಡಿ ವಾಪಸ್ಸು ನಮ್ಮ ಜನರಿಗೆ, ನಮ್ಮ ದೇಶದ ಜನರಿಗೆ ಹಾಗೂ ನಮ್ಮ ಭಾಗದ ಜನರಿಗೆ ಈ ಅತ್ಯಂತ ಅಂತಾರಾಷ್ಟ್ರ ಮಟ್ಟದಲ್ಲಿ ಅತ್ಯಂತ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಏನು ಹೇಳ್ತೀವಿ, ತಂತ್ರಜ್ಞಾನವನ್ನು ಬಳಸಿ ಚಿಕಿತ್ಸೆ ಮಾಡೋ ಏನು ವಿಧಾನ ಇದೆ, ಅದು ನಮ್ಮೆಲ್ಲರ ಜನರಿಗೆ ಸಿಗಬೇಕು ಅನ್ನೋ ವಿಚಾರದಿಂದ ನಾನು ವಾಪಸ್ಸು ಮರಳಿ ನಮ್ಮ ದೇಶಕ್ಕೆ ಬಂದು ನಮ್ಮ ಜನರಿಗೆ ಸಹಾಯ ಮಾಡೋ ನಿಟ್ಟಿನಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ ಸರ್, ಈಗ ಮೊನ್ನೆ ಒಂದು ಜಿಮ್ಸ್ ಅಲ್ಲಿ ದೊಡ್ಡ ಸಾಧನೆ ಮಾಡಿದ್ದೀರಿ. ಏನದು, ಹೆಂಗೆ, ಏನು ವ್ಯವಸ್ಥೆ, ಏನು ಯಾವ್ದದು ನೀವು ಹಾರ್ಟ್ ವಾಲ್ ಬದಲಾವಣೆ ಇದರ ವ್ಯವಸ್ಥೆ ಬಗ್ಗೆ? ಅದು ಏನು ಪ್ರೊಸೀಜರ್ ಹಾಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಟಾವಿ ಅಂತ ಕರಿತೀವಿ, ಅದೊಂದು ಶಾರ್ಟ್ ಫಾರ್ಮ್. ಟಾವಿ ಅಂದ್ರೆ ಟ್ರಾನ್ಸ್ ಕೆಥೆಟರ್ ಅಯೋಟಿಕ್ ವಾಲ್ ಇಂಪ್ಲಾಂಟೇಶನ್. ಇದೊಂದು ಮೆಡಿಕಲ್ ಟರ್ಮ್ ಇದು. ಆದ್ರೆ ಇದ್ರ ಅರ್ಥ ಏನಂತಂದ್ರೆ, ನಾವು ಮೊದಲು ವಾಲ್ ರಿಪ್ಲೇಸ್ಮೆಂಟ್ ಮಾಡ್ಬೇಕಂತಂದ್ರೆ ಒಂದೇ ಉಪಾಯ ಇತ್ತು, ಓಪನ್ ಹಾರ್ಟ್ ಅಂದ್ರೆ ಎದೆ ಸೀಳಿ ಅದ್ರ ಹಾರ್ಟ್ ಒಳಗಡೆ ಹೋಗಿ ಅಲ್ಲಿ ವಾಲ್ವನ್ನು ಬದಲಾಯಿಸಿ ಬರ್ಬೇಕಾಗ್ತದೆ. ಆದ್ರೆ ಈಗ ಇದೇನು ಅಡ್ವಾನ್ಸ್ ಟೆಕ್ನಾಲಜಿ ಅಂತ ನಾವೇನ್ ಮಾತಾಡ್ತಾ ಇದ್ದೀವಿ, ಸೊ ಇದರಲ್ಲಿ ಏನಾಗ್ತದೆ ಅಂತಂದ್ರೆ, ನಾವು ಅರವಳಿಕೆ ಕೊಡದೆ ಅಂದ್ರೆ ಪ್ರಜ್ಞೆ ತಪ್ಪಿಸದೆ ಪೇಷಂಟ್ ಜೊತೆ ನಾವು ಹೆಚ್ಚಾಗಿ ಮಾತಾಡ್ತಾನೆ ಇರ್ತೀವಿ. ನೀವು ಕಂಫರ್ಟಬಲ್ ಇದ್ದೀರಾ, ಏನಾದ್ರು ತೊಂದರೆ ಆಗ್ತಾ ಇದೆಯಾ, ನೋವು ಇದೆಯಾ ಅಂತ ಹೇಳಿ. ಅಂದ್ರೆ ಜನರಲ್ ಅನಸ್ತೀಶಿಯಾ ಅಂದ್ರೆ ವೆಂಟಿಲೇಟರ್ ಮೇಲೆ ಹಾಕದೆ ಹಾಗೆ ಪ್ರಜ್ಞೆ ತಪ್ಪಿಸದೆ ಇದನ್ನ ಪ್ರೊಸೀಜರ್ ಮಾಡಲಾಗ್ತದೆ. ಇದರಲ್ಲಿ ಏನು ಅಂತಂತಂದ್ರೆ, ನಾವು ತೊಡೆ ರಕ್ತನಾಳ ಏನಿರುತ್ತೆ, ತೊಡೆ ರಕ್ತನಾಳದಿಂದ ಒಂದು ಟ್ಯೂಬ್ ತರ ಅಲ್ಲಿ ತಗೊಂಡು ಹೋಗಿ ಅಲ್ಲಿ ಏನು ಹಾರ್ಟ್ ಯಾವ ವ್ಯಾಲ್ವ್ ತೊಂದರೆ ಇರುತ್ತೆ ಆ ವ್ಯಾಲ್ವ್ ಅನ್ನು ಬದಲಿಸಿ ಹೊರಗಡೆ ಬರೋ ವಿಧಾನ ಇದೆ. ಅದನ್ನೇ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಏನು ಟಾವಿ ಅಂತ ನೀವೇನು ಹೇಳಿದ್ರೆ ಇಂಟರ್ನ್ಯಾಷನಲಿ ಜಗತ್ತಿನಾದ್ಯಂತ ಈ ಶಬ್ದವನ್ನು ಉಪಯೋಗಿಸ್ತಾರೆ. ಸೊ ಇದರಲ್ಲಿ ಏನೋ ವಿಶೇಷತೆ ಏನಂತಂದ್ರೆ, ಒಂದು ನಾನು ನಿಮ್ಗೆ ಆಗ್ಲೇ ಹೇಳ್ದಂಗೆ ಇದು ಜನರಲ್ ಅನಸ್ತೀಶಿಯಾ ಅಂದ್ರೆ ಅರವಳಿಕೆ ಇರೋದಿಲ್ಲ, ಪ್ರಜ್ಞೆ ತಪ್ಪಿಸೋದಿಲ್ಲ. ಆಮೇಲೆ ಇನ್ನೊಂದೇನು ವಿಶೇಷತೆ ಏನಂತಂದ್ರೆ, ಇದು ಕೆಲವೇ ಗಂಟೆಗಳಲ್ಲಿ, ಈಗ ನಾವೇನ್ ಮಾಡಿದ್ವಿ ಮೊನ್ನೆ KH ಪಾಟೀಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ, ಕೆಲವೇ ಗಂಟೆಗಳಲ್ಲಿ ಅವರಿಗೆ ನಡಿಲಿಕ್ಕೆ ಸಾಧ್ಯ ಆಯ್ತು. ತೊಡೆಯಿಂದ ಮಾಡಿದ್ರು ಕೂಡ ಅಲ್ಲಿ ಏನು ಚಿಕ್ಕ ರಂಧ್ರ ಅಂದ್ರೆ ಅಲ್ಲೇನು ಹೋಲ್ ಅಂತ ಮಾಡಲ್ಲ, ಒಂದು ಸಣ್ಣ ಸೂಜಿ ಮುಖಾಂತರ ಹೋಗ್ತೀವಿ. ಅದು ಹೋಗಿ ವಾಪಸ್ ಬರುವಾಗ ಏನೋ ಸ್ಮಾರ್ಟ್ ಡಿವೈಸಸ್ ಅಂದ್ರೆ ಸ್ಮಾರ್ಟ್ ಸ್ಟಿಚ್ ಅಂತ ಇರುತ್ತೆ, ಅದರಿಂದ ಅದನ್ನು ಕ್ಲೋಸು ಮಾಡಿ ಬಂದ್ಬಿಡ್ತೀವಿ. ಸೊ ಹೆಚ್ಚಾಗಿ ಅದು ಪ್ರೊಸೀಜರ್ ಆಗಿದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಸೊ ಅಷ್ಟು ಕ್ಲೀನ್ ಅಂಡ್ ನೀಟ್ ಆಗಿ ಪರ್ಫೆಕ್ಷನ್ ಅಲ್ಲಿ ಇದು ಪ್ರೊಸೀಜರ್ ಆಗುವಂಥದ್ದು. ಸೊ ಕೆಲವೇ ಗಂಟೆಗಳಲ್ಲಿ ಅವರು ನಡೀಲಿಕ್ಕೆ ಸಾಧ್ಯ ಆಯ್ತು.
ಆಲ್ಮೋಸ್ಟ್ 24 ಗಂಟೆ ಒಳಗಡೆನೆ ಅವ್ರಿಗೆ ಡಿಸ್ಚಾರ್ಜ್ ನಾವು ಪ್ಲಾನ್ ಮಾಡಿದ್ವಿ. ಓಕೆ. ಸೊ ಇದು ಮುಂಚೆದು ನಾವೇನು ಓಪನ್ ಹಾರ್ಟ್ ಸರ್ಜರಿ ಮಾಡಿ ವೆಂಟಿಲೇಟರ್ ಮೇಲೆ ಹಾಗೆ ಆಮೇಲೆ ಇದೇನು ಅನಸ್ತಿಷ ಕೊಟ್ಟು ಇದೆಲ್ಲ ಏನು ಸುಮಾರು ಪ್ರಕ್ರಿಯೆಗಳಿರ್ತವೆ, ಅದು ಯಾವುದು ಇಲ್ಲದೆ ಇದನ್ನು ಮಾಡಕ್ಕೆ ಸಾಧ್ಯವಾಗಿದೆ. ಡೈರೆಕ್ಟ್ ಇದು ಡೈರೆಕ್ಟ್ ಏನು ಇದಕ್ಕೆ ವೆಚ್ಚನೂ ಇಲ್ಲ, ಮತ್ತೆ ಸಮಯನೂ ಹಾಳಿಲ್ಲ, ಆಮೇಲೆ ಆ ಏನ್ ಪೇಷಂಟಿಗೆ ತೊಂದರೆ ಆಗದ ರೀತಿಯಲ್ಲಿ ಅದ್ಭುತವಾದಂತ. ಸರ್, ತಾವು ಈ ಭಾಗದ ಒಂದು ವ್ಯವಸ್ಥೆಯಲ್ಲಿ ಈ ಪೇಷಂಟ್ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ನಿಮ್ಮಲ್ಲಿ ಏನೋ ಚಿಕಿತ್ಸೆ ತಗೊಂಡಿದ್ರು ಹಿಂಗೆ ಹಂಗೆ ಅಂತ. ಹೌದು. ಸೊ ಇವರು ರಮೇಶ್ ಮುರ್ಡಿ ಅನ್ನೋರು 62 ವರ್ಷದವ್ರು. ಆಕ್ಚುಲಿ ಅವ್ರಿಗೆ ಮುಂಚೆ ಒಂದು 5 ವರ್ಷ ಹಿಂದಿನ ಮುಂಚೆ ಅವ್ರಿಗೆ ಒಂದು ಸ್ಟ್ರೋಕ್ ಅಂದ್ರೆ ಪ್ಯಾಲ್ಸಿ ಆಗಿತ್ತು. ಅದಾದ್ಮೇಲೆ ಅದು ರಿಕವರ್ ಆಗಿ ಒಂದು 3 years ಬ್ಯಾಕ್ ಮತ್ತೊಮ್ಮೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಅವಾಗ ಫಸ್ಟ್ ಟೈಮ್ ನಾನು ಸ್ಟೆಂಟ್ ಹಾಕಿ ಮತ್ತೆ ಫುಲ್ ಆರಾಮಾಗಿದ್ರು. ಒಂದು 7 months ಬ್ಯಾಕ್ ಮತ್ತೊಮ್ಮೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಮತ್ತೆ 2 ಸ್ಟೆಂಟ್ ಹಾಕಿದ್ವಿ. ಸೊ ಈ ನಾವು ಆಪರೇಷನ್ ಮಾಡೋಕ್ಕಿಂತ ಇನ್ನೂ 1 ವರ್ಷನೂ ಕಂಪ್ಲೀಟ್ ಆಗಿರ್ಲಿಲ್ಲ. ಅಷ್ಟರೊಳಗ ಮತ್ತೆ ಅವ್ರಿಗೆ ತ್ರಾಸಾಗಿ ಮತ್ತೆ ದಮ್ ಹತ್ತಿ ಮತ್ತೆ ಕಾಲೆಲ್ಲ ಬಾವು ಬಂದು ಮತ್ತೆ ಪ್ರಾಬ್ಲಮ್ ಆಗ್ಲಿಕ್ಕತ್ತು. ಅವಾಗ ಅವರು ಈ ಅಯೋರ್ಟಿಕ್ ವ್ಯಾಲ್ವ್ ಬಹಳ ಸಣ್ಣದಾಗಿರೋದ್ರಲ್ಲಿಂದ ನಮಗೆ ವಿಧಾನ ಇದ್ದು, ಒಂದು ಓಪನ್ ಮಾಡಿ ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಮಾಡ್ಬೇಕಾಗಿತ್ತು ಅಥವಾ ಇದು ಟ್ಯಾವಿ ಮಾಡ್ಬೇಕಾಗ್ತಿತ್ತು. ವ್ಯಾಲ್ವ್ ರಿಪ್ಲೇಸ್ಮೆಂಟ್ ಮಾಡ್ಲಿಕ್ಕೆ ಒಂದು ಹೈ ರಿಸ್ಕ್, ಮತ್ತೆ ಆಮೇಲೆ ಇವೆಲ್ಲ ನಾವೇನು ರಕ್ತ ತಿಳೋಗು ಗುಳಿಗೆ ಕೊಟ್ಟಿರ್ತೀವಿ, ಅದನ್ನ ಸ್ಟಾಪ್ ಮಾಡಿದ್ರೆ ಮತ್ತೊಮ್ಮೆ ಹಾರ್ಟ್ ಅಟ್ಯಾಕ್ ಆಗೋ ರಿಸ್ಕ್ ಇರ್ತಿತ್ತು. ಸೊ ಇದು ಟ್ಯಾವಿ ಮಾಡ್ಬೋದು ಅಂತ ಗೊತ್ತಿತ್ತು, ಬಟ್ ಅವರು ಇಂಥ ವೆಚ್ಚದ್ದು ಇಂಥ ಮೇಜರ್ ಸರ್ಜರಿ ನಾವು ಇಂತಲ್ಲಿ ಮಾಡ್ಲಿಕ್ಕೆ ಆಗ್ತೈತೋ ಅನ್ನೋದು ನಮ್ಗ ಕಲ್ಪನೆನೂ ಇರ್ಲಿಲ್ಲ. ಮಾಡ್ಬೋದು ಅಂತ ಕರ್ನಾಟಕದ ರಾಜಕೀಯ ಸರ್ಕಾರಿ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಪ್ರಥಮ ಆಯ್ತು. ಹೌದು. ಸೊ ಕರ್ನಾಟಕ ನಾವು ಅದನ್ನ ಪೇಷಂಟ್ ಅನ್ನ ಎಲ್ಲ ನೋಡಿ ಆಮೇಲೆ ಇದನ್ನ ಮಾಡ್ಬೋದು ಅಂತ ಹೇಳಿ ನಾವು ಒಂದಿಷ್ಟು ಟೆಸ್ಟ್, ಪ್ರೀ ಟೆಸ್ಟ್, CT ಅವೆಲ್ಲ ಟೆಸ್ಟ್ ಮಾಡಿಸಿ ಅದನ್ನ ನಾನು ಇವ್ರು ವಿಕ್ರಮ್ ಪಾಟೀಲ್ ಅವ್ರಿಗೆ ಕಳಿಸಿ ಇದು ಮಾಡ್ಬೋದು ಅಂತ ಹೇಳಿ ನಾವೆಲ್ಲರೂ ಕೂಡಿ ಡಿಸೈಡ್ ಮಾಡಿದ್ಮೇಲೆ ಅವ್ರಿಗೆ SC/ST ಅನುದಾನ ಒಳಗ ಇದು ಬಿಡುಗಡೆ ಆಗ್ಬೇಕು. ಬರೀ ಇಷ್ಟೆಲ್ಲ ಮಾಡಿ ಒಂದು 20-25 ಲಕ್ಷ ರೂಪಾಯಿ ನಾವು ಮಾಡ್ಬೋದು ಅಂತ ಡಿಸೈಡ್ ಮಾಡ್ಬೋದು, ಬಟ್ ಅನುದಾನ ಬಿಡುಗಡೆ ಆಗ್ಲಾರ್ದು ನಾವು ಮಾಡ್ಲಿಕ್ಕೂ ಬರಂಗಿಲ್ಲ. ಸೊ ಅವಾಗ HK ಪಾಟೀಲ್ ಸರಿಗೆ ಅಪ್ರೋಚ್ ಆಗಿ ಇಂಥ ಒಂದು ಮೇಜರ್ ಆಪರೇಷನ್ ಮಾಡ್ಲಿಕ್ಕತ್ತೀವಿ, ಫಸ್ಟ್ ಟೈಮ್ ಅದು ಕರ್ನಾಟಕ ಇತಿಹಾಸ ಒಳಗನ ಗವರ್ಮೆಂಟ್ ಸೆಟಪ್ ಒಳಗ. ಸೊ ನೀವು ಮನಸ್ಸು ಮಾಡಿದ್ರ ನಾವು ಒಂದ್ ಏನಾದ್ರು ಬಹಳ ಚಾಲೆಂಜಿಂಗ್ ಡಿಫಿಕಲ್ಟ್ ಕೇಸ್ ಅದ, ಬಟ್ ಅಷ್ಟಾದ್ರೂ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಅಂದ ಕೂಡೇನ ನಮ್ ಸರ್ ನಿಮ್ಗೆ ಗೊತ್ತದ ಇಂಥ ಒಂದು ಜನರಿಗೆ ನಾವು ಸೇವಾ ಮಾಡ್ಲಿಕ್ಕೆ, ಅದು ಫ್ರೀ ಒಳಗ, ಅದು ಮೆಡಿಕಲ್ ಕಾಲೇಜ್ ಒಳಗೆ ಮಾಡ್ತೀನಿ ಅಂದ್ರೆ ಎನಿ ಟೈಮ್ ನನ್ ಗ್ರೀನ್ ಸಿಗ್ನಲ್ ಅದ, ನೀವು ಮಾಡ್ರಿ, ನಾ ಯಾವಾಗಲೂ ಹಿಂದಿರ್ತೀನಿ ಅಂದ್ರು. ಅಷ್ಟ್ ಹೇಳಿದ ಸಾಕು. ಮತ್ತೆ ಡೈರೆಕ್ಟರ್ ಸರ್ಗೆ ಅಪ್ರೋಚ್ ಆಗಿ ಡೈರೆಕ್ಟರ್ ಸರ್ ಎಲ್ಲ ಕಂಪ್ನಿದ ಅದೇನೇನ್ ಟೆಂಡರ್ ಪ್ರೊಸೆಸ್ ಮಾಡ್ಬೇಕು ಎಲ್ಲ ರೀತಿಯಿಂದ ನಮ್ಗೆ ಹೆಲ್ಪ್ ಮಾಡಿದ್ರು. ಅದು ಮಾಡಿ ಆದ್ಮೇಲೆ ಇದನ್ನ ನಾವು ಮಾಡ್ಬೇಕಂತ ಡಿಸೈಡ್ ಮಾಡಿದ್ವಿ ಅಷ್ಟೇ. ಅದಾದ್ಮೇಲೆ ಮತ್ತೆ ಎಷ್ಟೋ ಚಾಲೆಂಜಸ್ ಉಟ್ಕೊಂಡು ನಮಗ, ಯಾಕಂದ್ರೆ ಇದು ಪ್ರೈವೇಟ್ ಸೆಟಪ್ ಒಳಗ್ ಮಾಡುದು ಈಸಿ. ನಿಮ್ ಕಡೆ ದುಡ್ಡು ಇದ್ರು ಮುಗಿದು ಹೋತು, ನೀವು ರೊಕ್ಕ ಕೊಟ್ರ ಅವ್ರ ಕಂಪ್ನಿದವ್ರು ಬರ್ತಾರ, ಸ್ಪೆಷಲಿಸ್ಟ್ ಇರ್ತಾರ, ಪ್ರಾಬ್ಲಮ್ ಇಲ್ಲ. ಗೌರ್ಮೆಂಟ್ ಸೆಟಪ್ ಒಳಗ ಸಿಕ್ಕಾಪಟ್ಟೆ ಚಾಲೆಂಜಸ್. ಪೇಷಂಟಿಗೆ ಟ್ಯಾವಿ ಅಂದ್ರೆ ಗೊತ್ತಿರಲ್ಲ. ಇವತ್ತು ಎಲ್ಲರಿಗೂ ಹೇಳಲಿಕ್ಕತ್ತೀವಿ ಅಂತ ಹೇಳಿ ಇವತ್ತೆಲ್ಲರೂ ಟ್ಯಾವಿ ಅಂತ ಹೇಳ್ತಾರೆ. ಅದು ಇನ್ನೂ ನಮ್ ಜನರಿಗೆ ಹಾರ್ಟ್ ಅಟ್ಯಾಕ್ ನಾವು ಸ್ಟೆಂಟ್ ಹಾಕುದಂದ್ರೆ ಯಾರಾದ್ರೂ ಗೊತ್ತಿರ್ತಾವ, ನಾವ್ ಏನ್ ದಿನನಿತ್ಯ ಮಾಡ್ತಿರ್ತೀವಿ, ಎಲ್ಲರಿಗೂ ಪರಿಚಯ. ಇದು ಒಂದು ಹೊಸ ಚಾಲೆಂಜಿಂಗ್ ಕೇಸ್ ನಾವು ಮಾಡ್ಲಿಕ್ಕತ್ತೀವಿ ಅನ್ನೋದು ಅದು ಏನದ ಅಂತ ಹೇಳಿ ನಮ್ಗೆ ಎಷ್ಟೋ ಮಂದಿ ಫೋನ್ ಹಚ್ಚಿ ಏನಾರೇ ಮಾಡಿರಿ ಅಂತ ಹೇಳಿ ಕೇಳ್ತಾರ. ಹಂಗದ ಇವತ್ತ. ಸೊ ಅಂತ ಒಂದು ಆಪರೇಷನ್ ನಾವ್ ಮಾಡ್ಬೇಕಾರ ಇಷ್ಟೆಲ್ಲ ಚಾಲೆಂಜಸ್ ಆ ಪೇಷಂಟಿಗೆ ಹೇಳ್ಬೇಕು. ಫಸ್ಟ್ ನಾವ್ ಇಂಥದ್ ಮಾಡ್ಲಿಕ್ಕೆ ಆಲ್ರೆಡಿ 2 ಆಪರೇಷನ್ ಆಗಿ 3rd ಆಪರೇಷನ್, ಅದು ಮೋಸ್ಟ್ ಡಿಫಿಕಲ್ಟ್ ಆಪರೇಷನ್, ಚಾಲೆಂಜಿಂಗ್ ಆಪರೇಷನ್, ಗೌರ್ಮೆಂಟ್ ಸೆಟಪ್ ಒಳಗ್ ಮಾಡುದು ಅದೊಂದು ದೊಡ್ಡ ಚಾಲೆಂಜ್. ಸೊ ಅವರು ಇದಕ್ಕೆ ಫಸ್ಟಿಗೆ ರೆಡಿ ಇರ್ಲಿಲ್ಲ ಪೇಷಂಟ್. ಏನು ನಾವು ಆಲ್ರೆಡಿ 2 ಸರ್ತಿ ಆಪರೇಷನ್ ಮಾಡಿರೋದ್ರಲ್ಲಿಂದ ಫುಲ್ ವಿಶ್ವಾಸ ಇತ್ತು ಪೇಷಂಟಿಗೆ. ನಾವು ಏನೋ ಮಾಡಿದ್ರು ಅವ್ರು ಚಲೋದಕ್ ಮಾಡ್ತೀವಿ, ಅವ್ರಿಗೆ ಚಲೋ ಆಗ್ಲಿಕ್ಕೆ ಮಾಡ್ತೀವಿ ಅಂತ ಹೇಳಿ ಪೇಷಂಟ್ ಕನ್ವಿನ್ಸ್ ಆಗಿ ಅವರೆಲ್ಲ ರೆಡಿ ಆದ್ಮೇಲೆ ಆಮೇಲೆ ಇದಕ್ಕೆ ನಾವು ಮಾಡ್ಬೇಕಂತೇಳಿ ಮುಂದಾದ್ವಿ. ಅದಾದ್ಮೇಲೂ ನಮ್ಗ ಕಂಪನಿದವ್ರು ರೆಡಿ ಇರ್ಲಿಲ್ಲ ಇಂತಲ್ಲಿ ಗೌರ್ಮೆಂಟ್ ಸೆಟಪ್ ಒಳಗ್ ಮಾಡ್ಲಿಕ್ಕೆ. ನೀವು ಪ್ರೈವೇಟ್ ಸೆಟಪ್ ಒಳಗಾದ್ರೆ ನೀವು ದುಡ್ಡು ಕೊಡ್ತೀರಿ, ಗೌರ್ಮೆಂಟ್ ಒಳಗ್ ಫಂಡ್ಸ್ ರಿಲೀಸ್ ಆಗಂಗಿಲ್ಲ, ನಾವು ಮಾಡಂಗಿಲ್ಲ ಅಂದ್ಬಿಟ್ರಿ. ಇಷ್ಟೆಲ್ಲ ಆದ್ಮೇಲೆ ಮತ್ ಕಂಪ್ನಿದವ್ರಿಗೆ ನಾವು ಬೇರೆ ಡಿಸ್ಟ್ರಿಕ್ಟ್ ಬೇರೆ, ನಮ್ ಡಿಸ್ಟ್ರಿಕ್ಟ್ ಬೇರೆ, ನಮ್ ಮಿನಿಸ್ಟರ್ ನಮ್ ಹಿಂದಿದ್ದಾರ, ನಿಮ್ಗೆ ಏನ್ ನಾವು ಮಾತು ಕೊಡ್ತೀವಿ ಅದು ಮಾಡ್ತೀವಿ ಅಂತ ಹೇಳಿ ಅವ್ರು ಕನ್ವಿನ್ಸ್ ಮಾಡಿ ಅವ್ರ ಕಣ್ಣಿಂದ ಒಪ್ಪಿಸಿ ಎಲ್ಲ ಮಟೀರಿಯಲ್ ಸಮಯ ಅದನ್ನ ಡಿಸೈಡ್ ಮಾಡಿದ್ವಿ. ಇಷ್ಟೆಲ್ಲ ಡಿಸೈಡ್ ಮಾಡಿ ಫೈನಲಿ ಇಲ್ಲಿ ತಗೊಂಡ್ಬಂದು ನಮ್ಮ ಮೆಡಿಕಲ್ ಕಾಲೇಜ್ ಒಳಗ ಸರ್ನ ಕರೆಸಿ ಎಲ್ಲಾ ಮಟೀರಿಯಲ್ ತರಿಸಿ ಇದಕ್ಕೆ ಬೇಕಾಗಿರುವಂತ ಎಲ್ಲಾ ಡಾಕ್ಟರ್ಸ್, ಈಗ ಒಂದ ಕಾಂಪ್ಲಿಕೇಶನ್ ಆಗ್ಬಾರ್ದು ಅದು. ಯಾಕಂದ್ರೆ ಇದು ಫಸ್ಟ್ ಕೇಸ್ ನಮ್ಗ ಹೆಮ್ಮೆ ಅಂತ ಆಗುವಂತ ಒಂದು ಆಪರೇಷನ್ ಮಾಡ್ಬೇಕಾರ ಇಷ್ಟೆಲ್ಲ ನಾವು ಫಂಡ್ಸ್ ರಿಲೀಸ್ ಮಾಡಿ ಎಲ್ಲಾರ್ಗು ಕೇಳ್ಕೊಂಡು ಇಂತಲ್ಲಿ ಮಾಡ್ಬೇಕಾರ ಏನಾದ್ರೂ ಕಾಂಪ್ಲಿಕೇಶನ್ ಆಗಿ ಪೇಷಂಟಿಗೆ ಏನಾರ ಆಯ್ತು ಅಂತಂದ್ರ ಎಲ್ಲಾ ಕೆಟ್ಟ ಹೆಸರು. ನಾವು ಇಷ್ಟು ಶ್ರಮ ಪಟ್ಟಿವಿ ಖರೆ, ಬಟ್ ಫೈನಲಿ ಅದು ನಾವು ಏನ್ ಅನ್ಕೋತೀವಿ ಅದು ಆಗ್ಲಿಲ್ಲ ಅಂತಂದ್ರೆ ಯಾರು ನಾವು ನಮ್ ಶ್ರಮ ನೆನ್ಸಂಗಿಲ್ಲ. ಹಿಂಗ್ ಮಾಡ್ಲಿಕ್ಕೆ ಹೋದ್ರು ಫಸ್ಟ್ ಟೈಮ್ ಇಂತ ಆಪರೇಷನ್ ಯಾರು ಮಾಡ್ಲಾರ್ದು ಇವ್ರು ಗೌರ್ಮೆಂಟ್ ಸೆಟಪ್ ಒಳಗ್ ಮಾಡ್ಲಿಕ್ಕೆ ಹೋಗಿ ಹಿಂಗಾತು ಅಂತ ಹೇಳ್ಬಿಡ್ತಾರ ನಮ್ಗೆ.
ಇವು ಎಲ್ಲ ಇದ್ರು ಸುದಕ ನಮ್ಮ ಆತ್ಮಸಾಕ್ಷಿ ಒಳಗ ನಾವು ಪೇಷಂಟಿಗೆ ಚಲೋ ಮಾಡ್ಲಿಕ್ಕತ್ತೀವಿ ಅಂತ ಗೊತ್ತಿತ್ತು. ಎಂತ ಚಾಲೆಂಜ್ ಬಂದ್ರು ನಾವು ಫೇಸ್ ಮಾಡೋನು. ಇಂಥದೊಂದು ಗ್ರೇಟ್ ಅಚೀವ್ಮೆಂಟ್ ನಮ್ಮ ಡಿಸ್ಟ್ರಿಕ್ಟಿಗೆ ಜಿಲ್ಲಾ ಆಸ್ಪತ್ರೆಗೆ ನಾವು ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ಏನ್ರ ಇಂಥವೆಲ್ಲ ನಾವು ಸಹಿಸ್ಬೇಕು. ಏನಾರೇ ಆಗ್ಲಿ ನಾವು ಟ್ರೂ ಇದು ಗುಡ್ ಇದರ್ಲಿಂದ ಮಾಡೋನು ಅಂತ ಹೇಳಿ ಇವರು ಬಂದು ನಾವು ಅವ್ರಿಗೆ ಫೋರ್ಸ್ ಮಾಡಿ ಅವತ್ತ ಮಾಡ್ರಿ ಅಂತ ಹೇಳಿ ಎಲ್ಲ ಡಾಕ್ಟರ್ಸ್ ಅನ್ನು ಕರೆದ್ವಿ. ಎನೆಸ್ಥೆಟಿಸ್ಟ್ ಬಂದ್ರು, ಒಬ್ರು ಕಡೆ ತೊಲಸಿಕ್ ಸರ್ಜನ್ ಅನ್ನು ಕರೆಸಿದ್ವಿ ಹುಬ್ಳಿಲಿಂದ. ಎಲ್ಲ ಸೆಟಪ್ ಮಾಡಿ ಇವ್ರಿಗೆ ಏನೇನು ಬೇಕು ಎಲ್ಲ ಇದು ಮಾಡಿ ಕೊಟ್ವಿ. ಆಮ್ಯಾಗ ಇವರು ಎಷ್ಟೋ ಕಾಂಪ್ಲಿಕೇಶನ್ ಆಗೋ ಚಾನ್ಸ್ ಇರ್ತಾವ ಮಾಡ್ಬೇಕಾರ. ಪೇಷಂಟಿಗೆ ಸಡನ್ ಆಗಿ ಹಾರ್ಟ್ ರೇಟ್ ಡೌನ್ ಆಗ್ಬೋದು, ಪೇಸ್ ಮೇಕರ್ ಬೇಕಾಗ್ಬೋದು. ಇವ್ರೇನ್ ತೊಡಿ ಒಳಗೆ ಹಾಕಿ ಮಾಡ್ತಾರಲ್ಲ ಒಂದೊಂದು ಪೈಪ್ ನಾವು ಆಂಜಿಯೋಪ್ಲಾಸ್ಟಿ ಮಾಡೋಕ್ಕಿಂತ ದೊಡ್ಡವು ಇರ್ತಾವ, ಅಲ್ಲಿ ಬ್ಲೀಡಿಂಗ್ ಆಗ್ಬೋದು. ಹಂಗೇನ್ರಿ ಆತಂದ್ರು ಸುದಕ ನಾವು ಏನೂ ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ಒಬ್ರು ಸರ್ಜನ್ ಅನ್ನು ಕರೆಸಿ ಅವ್ರಿಗೂ ಅಲ್ಲೇ ನಿಂದ್ರಿಸಿದ್ವಿ ಆಪರೇಷನ್ ಆಗೋ ಮಠ. 5 ರಿಂದ 6 ತಾಸು ಮಠ ಒಂದು ಕಾಂಪ್ಲಿಕೇಶನ್ ಆಗ್ಲಾರ್ದಂಗ ಸರ್ ಅಗದಿ ಇದು ಒರೆಸಿ ಭಾರಿ ಸ್ಕಿಲ್ಫುಲಿ ಹ್ಯಾಂಡಲ್ ಮಾಡಿದ್ರು ಅದನ್ನ. ಫೈನಲಿ ಎಲ್ಲ ಅನ್ಕೊಂಡಂಗ ಆತು. ಆ ಪೇಷಂಟ್ ಅಟೆಂಡರ್ಸ್ 5-6 ತಾಸು ಆಪರೇಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ಲಿಕ್ಕತ್ತೀವಿ ಅಂತ ಹೇಳಿ ಅವ್ರಿಗೆ ಗೊತ್ತಿರ್ಲಿಲ್ಲ. ಅವ್ರು ಊರು ಮಂದಿ ಸುದಕ್ ಬಂದಿದ್ರು, ಇವ್ರು ಇಂಥದೊಂದು ದೊಡ್ಡ ಆಪರೇಷನ್ ಮಾಡ್ಲಿಕ್ಕತ್ತಾರ, ಏನ್ ಮಾಡ್ಲಿಕ್ಕತ್ತಾರ ಒಳಗ ಅಂತ ಹೇಳಿ. ಅವ್ರಿಗೂ ಸಂಶಯ. ನಾವು ಯಾಕಂದ್ರೆ ನಾವು ಏನೋ ಮಾಡಿ ಕನ್ವಿನ್ಸ್ ಮಾಡಿವಿ, ಪೇಷಂಟ್ ಕಾನ್ಫಿಡೆನ್ಸ್ ಇತ್ತು. ಬಟ್ ಏನ್ರ ಆದ್ರೆ ಹೆಂಗ ಅಂತ ಅನ್ನೋದು ಅವ್ರ ತಲೆಗಿದ್ದ ಇರ್ತಾವ. ಏನ್ರ ಒಂದು ಪ್ರಾಬ್ಲಮ್ ಆದ್ರೂ ನಾವು ಫೇಸ್ ಮಾಡ್ಲಿಕ್ಕೆ ರೆಡಿ ಇರ್ಬೇಕು ಅಂತದನ್ನ ಎಲ್ಲಾನು ಎದುರಿಸಿ ಫೈನಲಿ ಇವತ್ತ ಇದು ಒಂದು ಭಾರಿ ಹೆಮ್ಮೆ ಆಗುವಂತದ್ದು. ಒಂದು ನಾನು ವಿಕ್ರಮ್ ಪಾಟೀಲ್ ಸರ್ ಬಂದು ಅವ್ರು ಸ್ಪೆಷಲ್ 1,000 ಕೇಸ್ ಅವರು ಮೋಸ್ಟ್ಲಿ ಇಂಡಿಯಾ ಒಳಗ ಇವ್ರಷ್ಟು ಮಾಡಿದವರು ಒಂದ್ ಸ್ವಲ್ಪ ಮಂದಿ ಇರ್ಬೇಕು. ಅಂತ ಸರ್ವಿಸ್ ಅವರು ಇವತ್ತು ₹1 ತಗೊಳ್ಳಾರ್ದ ನಮ್ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಈ ಪೇಷಂಟ್ ಫುಲ್ಲಿ ಆರಾಮ್ ಮಾಡಿ ಪೇಷಂಟ್ ಎದ್ದು ಕೂತ್ 48 ಅವರ್ಸ್ ಒಳಗೆ ಮನೆಗೆ ಹೋಗ್ಯಾರ. ಅದು ಒಂದು ಭಾರಿ ಖುಷಿ ಹೆಮ್ಮೆ ವಿಚಾರ ನಮ್ಗೆ ಇವತ್ತು. ಸರ್, ಇದು ಹೆಂಗ್ ಪ್ರಿಪೇರ್ ಮಾಡಿದ್ರಿ ಇದು ವ್ಯವಸ್ಥೆ? ಅವ್ರ ಮಾನಸಿಕ ಮತ್ತೆ ಅವ್ರ BP, ಶುಗರು, ಪೇಷಂಟ್ ಸ್ಥಿತಿಗತಿ, ಫ್ಯಾಮಿಲಿ. ಒಂದು ಏನಂತಂದ್ರೆ ಇದು ಟಾವಿ ಅಂತ ಏನು ಪ್ರೊಸೀಜರ್ ಇರ್ತಾರೆ ಇದ್ರದೇ ಒಂದು ಪ್ರೋಟೋಕಾಲ್ ಅಂತ ಇರುತ್ತೆ. ಸೊ ನಾವು ಇಂಗ್ಲೆಂಡ್ನಲ್ಲಿ ಮೇನ್ಲಿ ಏನಂತಂದ್ರೆ ಅಲ್ಲಿ ತುಂಬಾ ಸಿಸ್ಟಮ್ಯಾಟಿಕ್. ನಾನು ಹೇಳ್ದಂಗೆ ನಿಮಗೆ ಒಂದು ದಿನಕ್ಕೆ ಬರೀ 9 ರಿಂದ 5 ಗಂಟೆ ಏನು ವರ್ಕಿಂಗ್ ಅವರ್ಸ್ ಅಂತ ಏನ್ ಹೇಳ್ತೀವಿ ಅಷ್ಟರಲ್ಲಿ ಮಿನಿಮಮ್ 5 ಇಂತ ಆಪರೇಷನ್ ಮಾಡ್ತೀವಿ. ಇದೇನ್ ನಾವು ಟಾವಿ ಅಂತ ಇಲ್ಲಿ ಮಾಡಿದೀವಿ ಅದನ್ನ ಪ್ರತಿದಿನ ನಾವು ಇದನ್ನ ಈ ತರದ 5 ಪ್ರೊಸೀಜರ್ ಮಾಡ್ತೀವಿ ಮಿನಿಮಮ್. ಸೊ ಅಂದ್ರೆ ಅರ್ಥ ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಪ್ರತಿಯೊಂದು ಪ್ಲಾನ್ ಅಂಡ್ ಪ್ರೋಟೋಕಾಲ್ ಅಂತ ಏನ್ ಹೇಳ್ತೀವಿ ಅದಿರುತ್ತೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಸೇಫ್ಟಿ ಅಂದ್ರೆ ಯಾವುದೇ ಒಂದು ತೊಂದರೆ ಇಲ್ದಂಗೆ ಅಥವಾ ಕಾಂಪ್ಲಿಕೇಶನ್ ಇಲ್ಲದೆ ಇರೋಂಗೆ ಮಾಡೋ ತರ ಏನ್ ವಿಧಾನ ಇದೆ ಇದೊಂದು ಪ್ರೋಟೋಕಾಲೇ ಇರುತ್ತೆ. ಅದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ಆಲ್ರೆಡಿ ಡಾಕ್ಟರ್ ಸಂಜೀವ್ ಅವರು ಇದೇನು ಹಾರ್ಟ್ ಫೇಲ್ಯೂರ್ ಇದೆಲ್ಲ ಇತ್ತು ಒಂದು ಮಟ್ಟಿಗೆ ಮ್ಯಾನೇಜ್ ಮಾಡಿದ್ರು. ಕೊನೆಗೊಂದು ಪರಿಸ್ಥಿತಿ ಯಾವಾಗ ಬಂತಂದ್ರೆ ಇದು ವಾಲ್ವ್ ಬದಲಾಯಿಸದೆ ಮುಂದೆ ಇವರು ರಿಕವರಿ ಆಗಲಿ ಮುಂದೆ ಇವರು ಚೇತರಿಸ್ಕೊಳ್ಳೋದು ಸಾಧ್ಯತೆ ಕಮ್ಮಿ ಕಾಣ್ತಾ ಇತ್ತು. ಹಾಗಾಗಿ ಫಸ್ಟ್ CT ಸ್ಕ್ಯಾನ್ ಮಾಡಿಸಿ ಅದರೆಲ್ಲ ಯಾವ ವ್ಯಾಲ್ವ್ ಕೂಡಿಸ್ಬೋದು, ವ್ಯಾಲ್ವ್ ಹೋಗೋ ದಾರಿ ಏನು, ಯಾವ ವ್ಯಾಲ್ವ್ ಸೈಜ್ ಇರುತ್ತೆ, ಇದು ಆಗ್ಬೋದ ತೊಂದರೆಗಳೇನು, ಅದೆಲ್ಲ ಸುಮಾರು ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಮಾಡಿ ಆಲ್ಮೋಸ್ಟ್ 2 ತಿಂಗಳ ಕಾಲ ಸತತವಾಗಿ ಇದನ್ನು ಪ್ರಯತ್ನ ಮಾಡಿದ್ವಿ. ದಿನಕ್ಕೆ ಒಂದು ಅಟ್ಲೀಸ್ಟ್ ಒಂದು 15-20 ಕಾಲ್ ಮಾಡ್ತಿದ್ವಿ ಒಬ್ರಿಗೊಬ್ರು. ಕೆಲವೊಂದ್ಸಲ ಅವ್ರು ಬಿಸಿ ಇರ್ತಿದ್ರು, ಕೆಲವೊಂದ್ಸಲ ನಾನ್ ಬಿಸಿ ಇರ್ತಿದ್ರು. ರಾತ್ರಿ 1-2 ಗಂಟೆಗೂ ಕೆಲವೊಂದ್ಸಲಿ ಫೋನ್ ಮಾಡಿ ನಾವು ಇದನ್ನ ಕೋಆರ್ಡಿನೇಷನ್ ಅಂದ್ರೆ ನಾನಿರೋದು ಅಲ್ಲಿ, ಸಂಜೀವ್ ಅವ್ರು ಇಲ್ಲಿ ಕೋಆರ್ಡಿನೇಷನ್. ಸೊ ಆತರ ಮಾಡಿ ಪೇಷಂಟ್ ಇರೋದು ಇಲ್ಲಿಯೋ. ಆಮೇಲೆ ಕಂಪ್ನಿಯವ್ರು ಯಾರು ಮುಂದೆ ಬರ್ತಾ ಇಲ್ಲ ಇದನ್ನ ಮಾಡಕ್ಕೆ. ಎಷ್ಟೋ ಸರಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಇದು ಮಾಡಿದಾಗ ಮುಂದೆ ನಾನಾಗಿ ಇಲ್ಲಪ್ಪ ನಾನಿರ್ತೀನಿ ಏನೇ ಇದ್ರು ಇದನ್ನ ಮಾಡ್ತೀವಿ ಅಂತ ಹೇಳಿದಕ್ಕೆ ಅವರು ಮುಂದುವರೆದ್ರು. ಇನ್ಫ್ಯಾಕ್ಟ್ ಇನಿಷಿಯಲಿ ವಾಲ್ ಕಂಪ್ನಿಯವರು ಸರ್ ಅಲ್ಲಿ ಹೋಗಿ ನೀವು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಯಾಕೆ ಮಾಡ್ತಾ ಇದೀರ ಅನ್ನೋ ಪ್ರಶ್ನೆ ಬಂದಿತ್ತು. ಸೊ ಆತರ ಇದೆಲ್ಲ ಬಂದಾಗ ಸೊ ಇದೆಲ್ಲ ಸುಮಾರು ಇವ್ರಿಗೆಲ್ಲ ಹೇಳಿ ಸಮಾಧಾನ ಅಂದ್ರೆ ಅವ್ರಿಗೆಲ್ಲ ತಿಳಿಸಿ ಏನು ಮಾಡಕ್ ಹೊಟ್ಟಿದೀವಿ, ಯಾವ ವಿಚಾರದಿಂದ ನಾವು ಮಾಡಕ್ ಹೊಟ್ಟಿದ್ದೀವಿ ಅದನ್ನೆಲ್ಲ ತಿಳಿಸಿ ಇದು ಮಾಡಿದಾಗ ಆಮೇಲೆ ಇದ್ರ ನಾ ಹೇಳಿದಂಗೆ ಪ್ರತಿಯೊಂದನು ಒಂದು ಸಣ್ಣ ವೈರ್ ಅಂತ ಏನ್ ಹೇಳ್ತೀವಿ, ಒಂದು ಪ್ರತಿಯೊಂದು ಏನು ಡಿವೈಸಸ್ ಅಂತ ಹೇಳ್ತೀವಿ ಪ್ರತಿಯೊಂದನ್ನು ಇವರು ನಾವೇನ್ ಮಾಡಿದೀವಲ್ಲ ರೋಗಿಗೆ ತಕ್ಕಂತೆ ಪ್ರತಿಯೊಂದನ್ನು ಪ್ಲಾನ್ ಮಾಡ್ಬೇಕಾಗಿತ್ತು. ಸೊ ಇದು ತುಂಬಾ ಕೋಆರ್ಡಿನೇಷನ್ ಅಂಡ್ ಮೆಟಿಕ್ಯುಲಸ್ ಅಂತ ಏನು ಪರ್ಫೆಕ್ಷನ್ ಅಂತ ಹೇಳ್ತೀವೋ ಸೊ ಇದು ಕೆಲವೇ ಕೇಸ್ಗೆ ಮಾಡಿದ್ರೆ ಬಹುಶಃ ಸಾಧ್ಯ ಇರಲಿಲ್ಲ. ನಾವು ಸಾವಿರಾರು ಈ ತರ ಮಾಡಿದಾಗ ಒಂಥರ ಇದು ಗೊತ್ತಾಗ್ಬಿಡುತ್ತೆ, ಪ್ರಾಕ್ಟೀಸ್ ಇದು ಆಗ್ಬಿಟ್ಟಿರ್ತದಲ್ಲ. ಸೊ ಹಾಗಾಗಿ ಇದಕ್ಕೆ ಏನೇನ್ ಬೇಕಾಗಬಹುದು ಅಂತ ಒಂದು ನಮ್ಗೆ ಐಡಿಯಾ ಬಂದಂಗೆ ಅದ್ರ ತಕ್ಕಂತ ಇದು ಮಾಡಿದ್ವಿ. ಕಾಂಪ್ಲಿಕೇಶನ್ ಆಗೋದಿಲ್ಲ ಅಂತ ಗೊತ್ತಿತ್ತು, ಆದ್ರೂ ನಾವು ಸೇಫ್ಟಿ ಇದು ಒಂದು ಮೆಡಿಕಲ್ ಪ್ರೋಟೋಕಾಲ್, ಪ್ರಿಕಾಷನರಿ ಅಂಡ್ ಮೆಡಿಕಲ್ ಪ್ರೋಟೋಕಾಲ್. ಯಾವ್ದು ಮೆಡಿಕಲ್ ಅಲ್ಲಿ ಯಾವ್ದು 100% ಅಂತ ಇರಲ್ಲ. ಸೊ ಅದಕ್ಕೆ ನಾವು ಏನೇ ಬೈ ಚಾನ್ಸ್ 1,000ರಲ್ಲಿ ಒಂದು ತೊಂದರೆ ಆದ್ರೂ ಚಿಂತೆ ಇಲ್ಲ, ಅಂದ್ರೆ ಅಷ್ಟು ರೇರ್ ಆಗಿದ್ರು ಕೂಡ ಅದಕ್ಕೂ ನಾವು ಪ್ರಿಪೇರ್ಡ್ ಆಗಿರ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಡಾಕ್ಟರ್ ಸಂಜೀವ್ ಅವರು ಹೇಳಿದ್ರು. ಆತರ ನಾವು ಎಲ್ಲರಿಗೂ ಗೊತ್ತಿತ್ತು, ಅವರು ನೆಸೆಸರಿ ಬೀಳೋದಿಲ್ಲ ಆದ್ರೂ ಸರ್ ಇಲ್ಲೇ ಅಟ್ಲೀಸ್ಟ್ ಬನ್ನಿ ಬೈ ಚಾನ್ಸ್ ಬೇಕಾದ್ರೆ ಅಂತ ಅವ್ರಿಗೆಲ್ಲರಿಗೂ ಹೇಳಿಟ್ಟಿದ್ವಿ ಅಷ್ಟೇ. ಸರ್ ಈಗ ವಾಲ್ ಎಲ್ಲಿರುತ್ತೆ ಅದು ಹೃದಯದೊಳಗೆ, ಯಾವಾಗ ಫೇಲ್ಯೂರ್ ಆಗತ್ತೆ, ಯಾಕೆ ಫೇಲ್ಯೂರ್ ಆಗುತ್ತೆ, ಅದರ ಬ್ಲಡ್ ಫಂಕ್ಷನ್ ಏನ್ ಅದ್ರದ್ದು ಫಂಕ್ಷನ್? ಸೊ ಇದು ವಾಲ್ವ್ ಅನ್ನೋದು ಏನು ಕೆಲಸ, ವಾಲ್ವ್ ಏನಿರುತ್ತಲ್ಲ ಸೊ
ಮನುಷ್ಯರಲ್ಲಿ ನಾವು 4 ವ್ಯಾಲ್ವ್ ಇರುತ್ತೆ, ಮೇಜರ್ ವ್ಯಾಲ್ವ್, ಹಾಗೆ ಸಣ್ಣ ಪುಟ್ಟದು ಇದು ಬೇರೆ ಇರುತ್ತೆ. ಸೊ 4 ಮೇಜರ್ ವಾಲ್ವ್ ಹಾರ್ಟ್ ಒಳಗಡೆ ಇರುತ್ತೆ. ಸೊ ಇದು ಕೆಲಸ ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡುತ್ತೆ, ನಾವು ಇನ್ನೂ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಇದ್ರ ಕೆಲಸ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇದು ಪ್ರತಿ ಕ್ಷಣ ಪ್ರತಿಯೊಂದು ಹಾರ್ಟ್ ಬೀಟ್ ಅಂತ ಏನ್ ಹೇಳ್ತೀವಿ, ಪ್ರತಿಯೊಂದು ಹಾರ್ಟ್ ಬೀಟು ನಾವು ಯಾವಾಗ ಸಾಧ್ಯ ಇದೆ ಈ ವಾಲ್ವ್ ಕೆಲಸ, ಈಗ ಓಪನ್ ಕ್ಲೋಸ್ ಏನಿರುತ್ತಲ್ಲ, ಸರಿಯಾದ ಸಮಯಕ್ಕೆ ಓಪನ್ ಆಗೋದು, ಸರಿಯಾದ ಸಮಯಕ್ಕೆ ಕ್ಲೋಸ್ ಆಗೋದು ಮಾಡಿದಾಗಲ ಮಾತ್ರ ನಾವು ನಮ್ಮ ಜೀವಂತವಾಗಿರ್ತೀವಿ, ಅದ್ರಾಗ ನಮ್ಮ ಕೆಲಸ ಎಲ್ಲ ನಡೀತಿರುತ್ತೆ. ಆದ್ರೆ ನಾವು ವಯಸ್ಸಾದಂಗೆ ನೀವು ಅನ್ಕೋಬಹುದು, ಈಗ ಒಂದ್ ದಿವಸದಲ್ಲಿ ಎಷ್ಟು ಹಾರ್ಟ್ ಬೀಟ್ ಇರುತ್ತೆ ಅಂತ ಯೋಚನೆ ಮಾಡಿದ್ರೆ, ಆಗ ಇಷ್ಟು ವರ್ಷದಲ್ಲಿ 60, 70, 80 ವರ್ಷ ಇದು ಮಾಡ್ತಾ ಹೋದಾಗ ಅದು ಹಾರ್ಟ್ ವ್ಯಾಲ್ಯೂ ಏನಾಗುತ್ತೆ ಅಂತ ಅದರದೇ ಆದ ಅದಕ್ಕೊಂದು ವಯಸ್ಸಾಗುತ್ತೆ. ಅದಕ್ಕೆ ವಯಸ್ಸಾದಂಗೆ ಏನಾಗುತ್ತೆ ಅಂತಂದ್ರೆ ಅದು ಸ್ವಲ್ಪ ಸ್ಟಿಫ್ ಅಂದ್ರೆ ಅದು ಈಗೇನ್ ಬಾಗ್ಲ ನಾವು ಪೂರ್ಣ ಓಪನ್ ಆಗುತ್ತಲ್ಲ, ಆತರ ವಾಲ್ ಪೂರ್ಣ ಓಪನ್ ಆಗ್ತಿರುತ್ತೆ. ಇದು ಪೂರ್ಣ ಓಪನ್ ಆಗಲ್ಲ, ಕ್ರಮೇಣವಾಗಿ ಅದು ಓಪನಿಂಗ್ ಕಮ್ಮಿ ಆಗ್ತಾ ಹೋಗುತ್ತೆ, ಕ್ರಮೇಣವಾಗಿ ಓವರ್ ಇಯರ್ಸ್ ಆತರ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಅದು ಫುಲ್ ಓಪನ್ ಆಗೋದಿಲ್ಲ. ಓಪನ್ ಆಗದಿರೋದಾಗ ರಕ್ತ ಸಂಚಾರ ಏನಾಗಬೇಕು ಅಂಗಾಂಗಗಳಿಗೆ, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೇಮ್ ಲೇಡೀಸ್ ಅಂಡ್ ಜೆಂಟ್ಸ್ ಸೇಮ್. ಹೌದು. ಅವಾಗ ಏನಾಗುತ್ತೆ ಅಂತಂದ್ರೆ ಕ್ರಮೇಣವಾಗಿ ಅದು ಹಾರ್ಟ್ ಫೇಲ್ಯೂರ್ ಅಂತ ನಾವೇನ್ ಮಾತಾಡ್ತಿದ್ವಿ, ಹಾರ್ಟ್ ಫೇಲ್ಯೂರ್ಗೆ ಒಳಗಾಗ್ತಾರೆ. ಸೊ ಇದು ಯಾವುದೇ ಟ್ಯಾಬ್ಲೆಟ್ಸ್ ಇಂಜೆಕ್ಷನ್ ಅಲ್ಲಿ ಪೂರ್ಣ ಸರಿ ಹೋಗೋದಿಲ್ಲ. ತಾತ್ಪೂರ್ತಿಕವಾಗಿ ಏನೋ ಹಾರ್ಟ್ ಫೇಲ್ಯೂರ್ ಸ್ವಲ್ಪ ಟ್ರೀಟ್ಮೆಂಟ್ ಆಗ್ಬೋದು ಅಷ್ಟೇ. ಅದೇನು ವಾಲ್ವ್ ರಂಧ್ರ ಏನು ಚಿಕ್ಕದಾಗಿರ್ತದಲ್ಲ ಅದು ಫುಲ್ ಓಪನ್ ಆಗೋದಿಲ್ಲ, ಅದು ಮೆಕ್ಯಾನಿಕಲ್ ಪ್ರಾಬ್ಲಮ್. ಸೊ ಅದು ಮೆಕ್ಯಾನಿಕಲ್ ಪ್ರಾಬ್ಲಮ್ ಅಂದ್ರೆ ಅದು ವಾಲ್ವ್ ರಿಪ್ಲೇಸ್ಮೆಂಟ್ ಮಾಡಿದಾಗ್ಲೇನೆ ಇದು ಮುಂದೆ ನಾವು ಇದನ್ನ ಮಾಡಕ್ ಅದಕ್ಕೆ ಟ್ರೀಟ್ಮೆಂಟ್ ಆಗೋದು. ಸೊ ಇದು ಈ ತರ ಇರುತ್ತೆ. ಸೊ ಮೇನ್ಲಿ ಏನಂತ, ಆಮೇಲೆ ಇದು ಯಾವುದು ಶುಗರ್, BP ಅಥವಾ ನಾವು ಊಟ ಮಾಡೋ ವಿಧಾನ, ಜೀವನ ಶೈಲಿಯಿಂದ ಇದು ಆಗೋದಲ್ಲ. ಇದು ವಯಸ್ಸಾದಂಗ ನಮ್ಗೆ ಯಾವ ತರ ನಮ್ಗೆ ಕೂದಲು ಬಿಳಿ ಆಗ್ತದೆ, ನಮ್ಗೆ ಈಗ ಮಂಡಿಗಳು ಸವದು ಹೋಗ್ತವೆ, ಆತರ ಇದೊಂದು ಜೀವನದ ಪ್ರಕ್ರಿಯೆ ಇದು ಆಗುತ್ತೆ. ಸೊ ಈಗ 60-70 ವಯಸ್ಸು ಮೇಲ್ಪಟ್ಟವರಿಗೆ ಒಂದು 10-15% ಜನಕ್ಕೆ ಇದಿರುತ್ತೆ. ಇದೇ ಇರುತ್ತೆ. ಇದು ಏನಲ್ಲ ನ್ಯಾಚುರಲ್ ಇದು ಅಂತ ಹೇಳ್ತೀವಿ. ಇದು ಎಷ್ಟು ಅವರ್ಸ್ ಮಾಡಿದ್ರೆ ಸರ್ ಇದು ಪ್ರೊಸೀಜರ್? ಆಕ್ಚುಲಿ 1-1.5 ಗಂಟೆ. ಇಲ್ಲಿ ಏನಿದೆ ಒಂದೇ ಸರಿ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾವೇನ್ ಮಾಡಿದ್ವಿ ಅಂದ್ರೆ ಎಲ್ಲ ಪ್ರಿಕಾಷನ್ ಆಗಿ ನಾವು UK ಅಲ್ಲಿ ಏನ್ ಪ್ರೋಟೋಕಾಲ್ಸ್ ಫಾಲೋ ಮಾಡ್ತೀವಿ, ಪ್ರೋಟೋಕಾಲ್ಸ್ ಫಸ್ಟ್ ಎಲ್ಲರಿಗೂ ನಾನು ತಿಳಿಸ್ಪಡಿಸ್ಬೇಕಾಗಿತ್ತು. ಯಾಕಂದ್ರೆ ಈಗ ನನಗ್ ಬಿಟ್ರೆ ಉಳಿದವ್ರಿಗೆ ಎಲ್ಲ ನಾನು ಹೇಳ್ಬೇಕು ಏನು ಪ್ಲಾನ್ ಮಾಡ್ತಾ ಇದ್ದೀವಿ, ಯಾವ ತರ ವಿಧಾನ ಇದೆ, ಏನಿದೆ ಎಲ್ಲ ತಿಳಿಸಿ ಎಲ್ಲ ಪ್ರಿಪರೇಷನ್ ಮಾಡ್ಬೇಕು ಫಸ್ಟ್. ಸೊ ಹಾಗಾಗಿ ನಾವು ಸ್ವಲ್ಪ ಸಮಯ ಜಾಸ್ತಿ ತಗೊಂಡ್ವಿ. ನಮ್ದೇನಿತ್ತು ಅಂತಂದ್ರೆ ಟೈಮ್ ಜಾಸ್ತಿ ಹೋಗ್ಲಿ, ಆದ್ರೆ ನಾವು ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ನಾವು ಸುಮಾರು ಸಮಯ ಬರೀ ಪ್ರಿಪರೇಷನ್ ಅಂದ್ರೆ ಪ್ಲಾನಿಂಗ್ ಅಲ್ಲಿ ಕಳೆದ್ವಿ. ಸೊ ದಟ್ ನಮ್ಗೆಲ್ಲ ಪ್ರತಿಯೊಬ್ಬ ಸ್ಟಾಫ್ ಯಾರು ಕ್ಯಾತ್ ಲ್ಯಾಬ್ ಅಲ್ಲಿ ಇರ್ತಾರೆ ಪ್ರತಿಯೊಬ್ಬರಿಗೂ ನಾವು ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಿರ್ಬೇಕು. ಸರ್ ನೀವು ಅರವಳಿಕೆ ಕೊಳ್ಳಾರ್ದ ಮಾಡಿದ್ರಲ್ಲ, ಆ ಪೇಷಂಟ್ ಧೈರ್ಯ ತುಂಬಿದ್ದೆ ಹೆಂಗೆ? ಧೈರ್ಯ ಅಂದ್ರೆ ಅವ್ರಿಗೆ ನೋವು ಆಗೋದಿಲ್ಲ, ಅವ್ರಿಗೆ ನೋವು ಆಗೋದಿಲ್ಲ, ಅವ್ರಿಗೇನು ತೊಂದರೆ ಆಗೋದಿಲ್ಲ. ಈ ಟೆಕ್ನಿಕ್ ಅಂಡ್ ಟೆಕ್ನಾಲಜಿನ ಹಂಗೆ. ಅದ್ರಲ್ಲಿ ಏನಂತಂದ್ರೆ ನಾವು ಚೆಸ್ಟ್ ಓಪನ್ ಮಾಡೋದಿಲ್ಲ, ಎದೆ ಸೀಳಿದನ್ ಮಾಡೋದಿಲ್ಲ. ಇಲ್ಲಿ ಕಾಲ ಹತ್ರ ಏನಿರುತ್ತೆ ಒಂದು ಸಣ್ಣ ಇಂಜೆಕ್ಷನ್, ಏನ್ ಸಲೈನ್ ಹಾಕಕ್ ಒಂದು ಇದು ಕೊಡ್ತಾರಲ್ಲ ಅಷ್ಟೇ ಇಂಜೆಕ್ಷನ್ ಗೊತ್ತಾಗೋದು ಅವ್ರಿಗೆ ಹೆಚ್ಚಾಗಿ. ಮಾತಾಡ್ತಾನೆ ಒಂದ್ ಅವ್ರು ಹೇಳ್ತೀವಿ ಒಂದು ಸಣ್ಣ ಇಂಜೆಕ್ಷನ್ ಕೊಡ್ತೀವಿ ನಿಮಗೆ, ಯಾಕಂದ್ರೆ ನೋವು ಕಮ್ಮಿ ಆಗಕ್ಕೆ ಅಂತ ಹೇಳೇನೆ ಅಲ್ಲಿ ಇಂಜೆಕ್ಷನ್ ಕೊಟ್ಟು, ಒಂದ್ಸಲ ಅದು ಇಂಜೆಕ್ಷನ್ ಕೊಟ್ಟ ಮೇಲೆ ಏನಿರುತ್ತೆ ಆ ಭಾಗದಲ್ಲಿ ಅವರಿಗೆ ನೋವು ಆಗೋದಿಲ್ಲ. ಸೊ ಆ ಭಾಗದಲ್ಲಿ ಮಾತ್ರ ನಾವು ಅದ ಕೆಲಸಗಳನ್ನು ಮಾಡ್ತಿರ್ತೀವಿ. ಅದು ಫೈನಲ್ ವಾಲ್ ಹೋಗೋದು ಹಾರ್ಟ್ ವರ್ಗ್ ಹೋಗುತ್ತೆ, ಅದ್ರ ಕೆಲಸ ನಡೆಯೋದು ಅಲ್ಲಿ ಮಾತ್ರ. ಸೊ ಅಷ್ಟೇ. ಸೊ ಹಾಗಾಗಿ ನಾವು ಏನಿರುತ್ತೆ ಅಂತಂದ್ರೆ ಅವ್ರ ಹತ್ರ ಮಾತಾಡ್ತಾನೆ ಇದು ಮಾಡ್ಬೋದು, ಯಾಕಂದ್ರೆ ಅವ್ರು ಪ್ರಜ್ಞೆ ತಪ್ಪಿಸೋ ಅವಶ್ಯಕತೆ ಇರೋದಿಲ್ಲ. ಆಮೇಲೆ ನೋವಿದ್ರು ಕೂಡ ಆ ಭಾಗದಲ್ಲಿ ಮಾತ್ರ ಇರುತ್ತೆ, ಅದಕ್ಕೆ ನಾವು ಅಲ್ಲಿ ನೋವು ಕಮ್ಮಿ ಆಗೋತ್ರ ಅಲ್ಲಿ ಲೋಕಲ್ ಅನಸ್ತೀಶಿಯಾ ಅಂತ ಹೇಳ್ತೀವಿ. ಸರ್ ಈಗ ಇದನ್ನ ಮಾಡಿದ್ರೆ ಎಷ್ಟು ಖುಷಿ ಅನಿಸ್ತದೆ? ಅದೇ ಇದು ಏನಾಗಿದೆ ಅಂತಂದ್ರೆ ಆಕ್ಚುಲಿ ಸುಮಾರು ಪ್ರೊಸೀಜರ್ ಮಾಡಿದೀವಿ. ಈ ದೇಶಾಂತರ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಅಂತಾರಾಷ್ಟ್ರ ಮಟ್ಟದಲ್ಲೂ ಮಾಡಿದೀವಿ. ಆದ್ರೆ ಇದರಲ್ಲಿ ವೈಯಕ್ತಿಕವಾಗಿ ಏನು ವಿಶೇಷ ಅಂತಂದ್ರೆ, ಒಂದು ನಮ್ಮ ಭಾಗದ ಜನರಿಗೆ ಇದು ಮಾಡ್ತಿರೋದು ಒಂದು ಸಂತೋಷ. ಸಂಜು ಫಸ್ಟ್ ಟೈಮ್ ನನಗೆ ಏನ್ ಹೇಳಿದ್ರು, ಆಕ್ಚುಲಿ ಏನಾಗುತ್ತೆ ಸುಮಾರು ವಿಚಾರಗಳನ್ನ ಮಾಡ್ಬೇಕು ನಾವು. ಅಲ್ಲಿ ಆ ಫೆಸಿಲಿಟಿ ಇದೆಯಲ್ಲೋ ಅದಿದೆಯಲ್ಲೋ ಏನಿದೆ ಅಂತ ತುಂಬಾ ವಿಚಾರ ಮಾಡಿರ್ತೀವಿ ಟೆಕ್ನಿಕಲ್ ಆಸ್ಪೆಕ್ಟ್ ಅಲ್ಲಿ. ಬಟ್ ಅವರು ಒಂದೇ ಮಾತು, ನಾವು ಗದಗಲ್ಲಿ ಅದು ಗವರ್ಮೆಂಟ್ ಕಾಲೇಜಲ್ಲಿ ಹಾಸ್ಪಿಟಲ್ ಅಲ್ಲಿ ಮಾಡೋಣ ಅಂತ ಹೇಳಿದಕ್ಕೆ ನಾವು ಮುಂದೆ ಯೋಚನೆ ಮಾಡದೆ ಅವ್ರಿಗೆ ಎಸ್ ಅಂತ ಹೇಳ್ಬಿಟ್ಟೆ. ಎಸ್ ಅಂತ ಹೇಳಿದ್ಮೇಲೆ ಸುಮಾರು ಕೆಲಸ ಮಾಡ್ಬೇಕಾಯ್ತು ಅರೇಂಜ್ಮೆಂಟ್ ಮಾಡಕ್ಕೆ. ಸೊ ಅದೇ ಒಂದ್ ಹೇಳೋದೇನು ಅದೊಂದು. ಆಮೇಲೆ ಏನಂತಂದ್ರೆ ಇಲ್ಲಿ ಎಲ್ಲರೂ ಕೋಆರ್ಡಿನೇಷನ್ ಮಾಡಿ, ಎಸ್ಪೆಷಲಿ ಡಾಕ್ಟರ್ ಸಂಜೀವ್ ಚಿಂತಾಮಣಿ, ಆಮೇಲೆ ಡಾಕ್ಟರ್ HK ಪಾಟೀಲ್ ಸರ್, ಡಾಕ್ಟರ್ ನಾಗನೂರ್ ಸರ್, ಆಮೇಲೆ ಡಾಕ್ಟರ್ ಬೊಮ್ಮನಹಳ್ಳಿ ಇವರೆಲ್ಲರೂ ಸಹಕಾರದಿಂದ ಇದನ್ನ ನಾವು ಕಂಪ್ಲೀಟ್ ಫ್ರೀ ಆಗಿ ಮಾಡ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಇದು ಇಂಥ ಅಡ್ವಾನ್ಸ್ಡ್ ಥೆರಪಿ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಇರೋದನ್ನ ನಾವು ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ತಂದು ಅದು ಫ್ರೀ ಆಗಿ ಮಾಡೋದಷ್ಟು ಸುಲಭ ಕೆಲಸ. ಸೊ ಹಾಗಾಗಿ ಇದು ವೈಯಕ್ತಿಕವಾಗಿ ತುಂಬಾ ನನಗೆ ಹೃದಯಕ್ಕೆ ಹತ್ತಿರ ಅಂತ ಹೇಳಕ್ಕೆ ತುಂಬಾ ಸಂತೋಷ ಆಗ್ತದೆ. ಆಮೇಲೆ ನಾನು ಸಂಜೀವ್ ಕ್ಲಾಸ್ಮೇಟ್, ನಾವು ಕಲ್ತಿದ್ದು ಇಲ್ಲೇ ಹುಲ್ಕೋಟಿ ರಾಜರಾಜೇಶ್ವರ ವಿದ್ಯಾನಿಕೇತನ ಶಾಲೆಯಲ್ಲಿ. ಈ ಊರಿಂದ ಏನೋ ಒಂದು ಋಣ ಅಂತ ಇಲ್ಲಿ ಭಾಗದ ಜನರಿಗೆ ಇಲ್ಲಿ ಇದಕ್ಕೆ ನಾನೊಂದು ಋಣ ಅಂತ ಅನ್ಕೋಬೇಕು.
ಸೊ ಇಲ್ಲೇ ಕಲಿತು ಇದು ಮುಂದೆ ಹೋದವರು. ಹಾಗಾಗಿ ಈ ಭಾಗದ ಜನಕ್ಕೆ ಏನು ಮಾಡ್ಲೇಬೇಕು ಅನ್ನೋ ಒಂದು ಚಾಲೆಂಜ್ ಆಗಿ ತಗೊಂಡ್ಮೇಲೆ ಇದು ಸಾಧ್ಯ ಆಯ್ತು ಹೊರತು ಹಾಗಾಗಿ ಒಂದು ರೊಟೀನ್ ಆಗಿ ಮಾಡ್ತೀವಿ ಅಂತಂದ್ರೆ ಅಷ್ಟು ಸುಲಭವಾಗಿ ಮಾಡೋಕೆ ಸಾಧ್ಯವಾಗೋದಲ್ಲ ಇದು. ಸೊ ಹಾಗಾಗಿ ಇದು ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಬಂತು. ಸೊ ಇದಾಗಿ ವಿಶೇಷ, ನನಗೆ ಪರ್ಸನಲಿ ತುಂಬಾ ವಿಶೇಷ ಇದು. ಖುಷಿ. ಸರ್ ಏನ್ ಹೇಳ್ತೀರಿ? ಅದೇ ಸರ್ ಹೇಳಿದಂಗ ಅವ್ರು ಟ್ಯಾವಿ ಸ್ಪೆಷಲಿಸ್ಟ್ ಆಗಿ ಫಸ್ಟ್ ಟೈಮ್ ಬಂದಾಗನ ಅವ್ನಿಗೆ ಹೇಳಿದ್ದೆ ನಾನು, ಗದಗ ಒಳಗ್ ಫಸ್ಟ್ ಕೇಸ್ ಆದ್ರೆ ನಿನ್ ಕಡೆನ ಮಾಡಿಸ್ತೀನಿ ನಾನು ಅಂತ ಹೇಳಿ. ಸೊ ಇದು ಅವ್ರ ಕಡೆನ ಆಗ್ಬೇಕಂತಿತ್ತು. ನಮ್ಗೆಲ್ಲಾ ಹೆಮ್ಮೆ. ನಾವು ಒಂದ ಸ್ಕೂಲ್ ನಿಂದ ಬಂದು ರಾಜೇಶ್ವರಿಲಿಂದ ಬಂದು ನಮ್ಮ ಕ್ಲಾಸ್ ಒಳಗ ನಾವು ಇಬ್ರು ಕಾರ್ಡಿಯಾಲಜಿಸ್ಟ್ ಆಗಿ ಇವತ್ತು ನಮ್ಮ ಜನರಿಗೆ ಇಷ್ಟು ಸೇವಾ ಕೊಟ್ಟು ಅವನ್ನ ಕರೆಸಿ ಇದನ್ನ ಮಾಡಿಸಿದ್ದು ಎಲ್ಲ ಕೂಡಿ ಬರ್ಬೇಕು. ಅದು ಇಂಪಾರ್ಟೆಂಟ್. ಈಗ ನಾವ್ ಏನೋ ಮಾಡ್ಬೇಕಂತೀವಿ, ಪೇಷಂಟಿಗೆ ಅಂತ ಕಾಯಿಲೆ ಇರಬೇಕು, ಆ ಪೇಷಂಟ್ ಅದಕ್ಕೆ ಮಾಡಿಸ್ಕೊಳಿಕ್ ರೆಡಿ ಇರಬೇಕು, ಆ ಅನುದಾನ ಒಪ್ಪಿಗೆ ಕೊಡಬೇಕು. ಇಷ್ಟು ಹೈ ರಿಸ್ಕ್ ಇದ್ದಾಗ ಅನುದಾನ ಬಿಡುಗಡೆ ಆಗಬೇಕು. ಅದನ್ನ ನಾವು ಎಲ್ಲ ಪ್ಲಾನಿಂಗ್ ಮಾಡಿ ಅದು ಸಕ್ಸಸ್ ಆಗಿ ವಿದೌಟ್ ಕಾಂಪ್ಲಿಕೇಶನ್ ಹೊರಗೆ ಬರ್ಬೇಕು. ಎಲ್ಲಾನು ಕೂಡಿ ಬರೋದು ಈಸಿ ಅಲ್ಲ. ಅಲ್ಲ ಸರ್, ಒಂದ್ ಧೈರ್ಯ ನಿಮ್ಗೆ ಮೆಚ್ತೇನೆ, ಸರ್ ಧೈರ್ಯನು ಮೆಚ್ಚಬೇಕು. ನೀವ್ ಹೇಳಿದ್ರಿ, ಅವ್ರು ಕೇಳಿದ್ರು ಹೂ ಅಂದ್ಬಿಟ್ರು. ಎಲ್ಲಾರು ಫೇಲ್ಯೂರ್ ಆಗಿದ್ರೆ ಆ ಫ್ಯಾಮಿಲಿ ಅವ್ರು ಏನ್ ಮಾಡ್ಬೋದು? ಹೌದು, ಎಲ್ಲದಕ್ಕೂ ರೆಡಿ ಇದ್ವಿ ನಾವು. ಯಾಕಂದ್ರೆ ನಮ್ಮ ಉದ್ದೇಶ ಚಲೋ ಇತ್ತು. ಪೇಷಂಟಿಗೆ ಚಲೋ ಮಾಡ್ಬೇಕು, ಆದ್ರೂ ರೆಡಿ. ಯಾಕಂದ್ರೆ ಇಂಥದೊಂದು ಗ್ರೇಟ್ ಅಚೀವ್ಮೆಂಟ್ ಮಾಡ್ಬೇಕಾರ ನಾರ್ಮಲ್ ಥಿಂಗ್ಸ್ ಅಂತೂ ಆಗಂಗಿಲ್ಲ. ನಾವು ಬಿಯಾಂಡ್ ಅವರ್ ನಾರ್ಮಲ್ ಇದನ್ನ ಕೆಪಾಸಿಟಿ ಹೋಗ್ಬೇಕಾಗ್ತಾವ. ಸೊ ಪೇಷಂಟ್ ಕಾನ್ಫಿಡೆನ್ಸ್ ಇತ್ತು, ಅದೊಂದು ಚಲೋ. ಅದನ್ನ ನಾವೆಲ್ಲ ತಿಳಿಸಿ ಹೇಳಿದ್ವಿ. ಬಟ್ ಇಷ್ಟೆಲ್ಲ ಆದ್ರೂ ಸಾಕ ಇನ್ ಕೇಸ್ ಏನಾರ ಪ್ರಾಬ್ಲಮ್ ಆದ್ರೂ ಫೇಸ್ ಮಾಡಿ ಹಿಡಿದ್ವಿ. ಬಟ್ ಆ ನೆಗೆಟಿವ್ ತೆಗೆದು ಬಿಟ್ಟಿದ್ವಿ ನಾವು ತಲೆಯಾಗ. ಏನಾರ ಮಾಡ್ಬೇಕಾಗಿದ್ದಾಗ ಏನೋ ಕೂಡಿ ಬರ್ತಾವ. ಇದೇ ಎಕ್ಸಾಂಪಲ್. ಅದಕ್ಕೆ ಬಹಳ ಖುಷಿ ಇವತ್ತು ನಮ್ಗ. ಆಮ್ಯಾಗ ಇನ್ನೊಂದು ಮಾತು ಇದ್ರೊಳಗೆ ಏನ್ ಹೇಳ್ಬೇಕಂತಂದ್ರೆ, ಎಚ್ ಕೆ ಪಾಟೀಲ್ ಸರ್ 1 year ಬ್ಯಾಕ್ ಈಗ ನಮ್ ಕ್ಯಾಥ್ಲ್ಯಾಬ್ ಸ್ಟಾರ್ಟ್ ಮಾಡಿದ್ರು ಗದಗ ಒಳಗ. ಓಕೆ 10 ಕೋಟಿ ವೆಚ್ಚದ ಅಗದಿ ಬೆಸ್ಟ್ ಕ್ಯಾಥ್ಲ್ಯಾಬ್ ಹಾಕಿದ್ರು. ಅವತ್ತಿನ ದಿವಸ ಅವ್ರು ಹೇಳಿದ್ರು, ನಮ್ ಗುರಿ ಇವತ್ತಿಂದ ಯಾವ ಪೇಷಂಟ್ ಹುಬ್ಳಿಗೆ ಬೆಂಗಳೂರಿಗೆ ಹೋಗ್ಬಾರ್ದು, ನಮ್ ಮಂದಿಗೆ ಇಲ್ಲೇ ಆಗಬೇಕು, ಹೈಯೆಸ್ಟ್ ಕ್ವಾಲಿಟಿ ಟ್ರೀಟ್ಮೆಂಟ್ ಆಗಬೇಕು, ಫ್ರೀ ಒಳಗ ಆಗ್ಬೇಕು ಅಂತ ಹೇಳಿ. ಅವತ್ತಿಂದ ಇವತ್ತಿನ ಮಠ ಹೆಚ್ಚು ಕಮ್ಮಿ ಒಂದ್ 500ಕ್ಕೂ ಜಾಸ್ತಿ ಕೇಸ್ ಅಲ್ಲಿ ಆಗ್ಯಾವ. ಬಟ್ ಅವು ಎಲ್ಲಾ ಕೇಸ್ಗಿಂತನೂ ಇದು ಅಗದಿ ಸ್ಪೆಷಲ್ ಕೇಸ್. ಯಾಕಂದ್ರೆ 20 ರಿಂದ 25 ಲಕ್ಷದ ಕೇಸು ಗೌರ್ಮೆಂಟ್ ಸೆಟಪ್ ಒಳಗ ಫಸ್ಟ್ ಟೈಮ್ ಮಾಡುವುದು ಇದು. ಇನ್ನೂ ಮಠ ಯಾರು ಮಾಡಿಲ್ಲ. ಅದಾ ಒಂದು ನಮ್ಮ ಅಗದಿ ಹೆಮ್ಮೆಯ ವಿಷಯ. ಗದಗ ಎಲ್ಲಾ ಜನರಿಗೂ ಹೆಮ್ಮೆಯ ವಿಷಯ ಇದು. ಸೊ ಅದ ಖುಷಿ ಇವತ್ತು ಹಂಚ್ಕೊಳ್ಳಿಕ್ಕೆ ಎಲ್ಲ. ಮತ್ತೇನ್ ಹೇಳಿದ್ರೆ ಅದೇ ಅವ್ರು ಈಗ ಕಾಂಪ್ಲಿಕೇಶನ್ ಅಂತ ನೀವೇನ್ ಹೇಳ್ತಾ ಇದ್ರಲ್ಲ, ಒಂದು ಈಗ ನಾವು ಯಾವಾಗೋ ಒಂದು ಆಪರೇಷನ್ ಈ ಪ್ರೊಸೀಜರ್ ತಾವು ಯಾವಾಗೋ ಒಂದ್ಸಲಿ ಮಾಡ್ತೀವಿ ಅಂದ್ರೆ ನಾವು ಹೆದರ್ಕೊಂಡು ಯಾರಿಗಾದ್ರೂ ಇದು ಬರುತ್ತೆ, ಯಾವ್ದು ಹೊಸ ಸೆಟಪ್, ಏನು ನಮ್ಗೆ ಬೇಕಾಗಿರೋ ಸವಲತ್ತುಗಳು ಇರ್ತಾವೋ ಇಲ್ಲ ಅಂತ ಹೇಳಿ. ಇದು ಸುಮಾರು ಸಲ ಮಾಡಿದಿರೋದ್ರಿಂದ ನಾವು ಎಲ್ಲ ಪ್ರತಿಯೊಂದು ಸ್ಟೆಪ್ಗೆ ಏನ್ ಬೇಕಾಗುತ್ತೆ, ಏನು ಅವಶ್ಯಕತೆಗಳಿದಾವೆ, ಏನ್ ಚಾಲೆಂಜಸ್ ಬಂದ್ರೆ ಏನ್ ಮಾಡ್ಬೇಕು ಅನ್ನೋದು ಎಲ್ಲ ನಮಗೆ ಗೊತ್ತಾಗಿತ್ತು. ಹಾಗಾಗಿ ಬೈ ಚಾನ್ಸ್ ಏನಾದ್ರು ಆದ್ರೂ ಕೂಡ ನಾವೇನು ಆಗ್ಬಾರ್ದು ಅಂತ ಬರೀ ಅನ್ಕೊಂಡು ಹೋಗಿರಲ್ಲ. ಬೈ ಚಾನ್ಸ್ ಆದ್ರೂ ನಾ ಹೇಳಿದ್ದೆ ನಿಮಗೆ, 1000 ಲಕ್ಷದಲ್ಲಿ ಒಂದು ರೇರ್ ಕಾಂಪ್ಲಿಕೇಶನ್ ಆದ್ರೂ ಕೂಡ ಅದನ್ನ ಯಾವ ತರ ಮ್ಯಾನೇಜ್ ಮಾಡಬೇಕು, ಯಾವ ತರ ಹ್ಯಾಂಡಲ್ ಮಾಡಬೇಕು, ರೋಗಿಗೆ ತೊಂದರೆ ಆಗದೆ ಅವರು ಸೇಫ್ಟಿಗೆ ತೊಂದರೆ ಆಗಬಾರ್ದು. ಅಂದ್ರೆ ಸೇಫ್ ಆಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಪ್ರೊಸೀಜರ್ ಮಾಡ್ಬೇಕನ್ನೋ ರೀತಿ ಅಷ್ಟೇ ಅಲ್ಲ, ಸೇಫ್ ಆಗಿ ಮಾಡೋದು ತುಂಬಾ ಮುಖ್ಯ ಇರುತ್ತೆ. ಯಾಕಂದ್ರೆ ಯಾವಾಗಲೂ ರೋಗಿದ ಜೀವಾಪಾಯ ಆಗಬಾರ್ದು ಇದರಿಂದ. ಸೊ ಆ ನಿಟ್ಟಿನಲ್ಲಿ ಏನ್ ಮಾಡ್ಬೇಕು ಅದನ್ನೆಲ್ಲ ಏನ್ ಹೇಳಿದ್ರು. ಈಗ ಕಾರ್ಡಿಯಾಕ್ ಸರ್ಜನ್ ಕರೆಸಿರೋದು, ಇದು ಕರೆಸೋದು ಯಾಕಂದ್ರೆ ಬೈ ಚಾನ್ಸ್ ಬೇಕಾದ್ರೆ ಇರ್ಲಿ ಅನ್ನೋ ನಿಟ್ಟಿನಲ್ಲಿ ಎಲ್ಲಾ ಸವಲತ್ತುಗಳನ್ನ ನಾವು ರೆಡಿ ಮಾಡ್ಕೊಂಡೆ ಇದಕ್ಕೆ ನಾವು ಮುಂದುವರಿಲಿಕ್ಕೆ ಇದನ್ನ ಮಾಡಿರೋದಷ್ಟೇ. ಇಲ್ಲ ಅಂತಂದ್ರೆ ಇದು ಹಾಗಾಗಿ ನಾವು ರೊಟೀನ್ ಆಗಿ ಇದನ್ನ ಏನದು ಕೆಲವೇ ಇದು ಮಾಡಿದ್ರೆ ಇಲ್ಲಿ ಬಂದ್ ಮಾಡಿದ್ರೆ ಅಷ್ಟೇ ಯಾರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಕಂಪ್ನಿಯವ್ರು ಕೂಡ ಒಪ್ಕೊಳ್ಳಿಲ್ಲ. ಫಸ್ಟ್ ನೀವು ಹೋಗಿ ಇಂಗ್ಲೆಂಡ್ ಅಲ್ಲಿ ಮಾಡಿದ್ರೆ ಹೌದು, ಹೋಗಿ ನೀವು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ಇದನ್ನ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ತುಂಬಾ ಅಡ್ಡಿ ಇತ್ತು ಆಕ್ಚುಲಿ. ಸೊ ನಾವು ತುಂಬಾ ಸರಿ ಮಾತಾಡ್ಬೇಕಾಯ್ತು. ಸಂಜೀವ್ ಅವರು ಮಾತಾಡಿದ್ರು, ನಾನು ಸುಮಾರು ಸಲ ಹೇಳಿದೆ, ಇಲ್ಲ ನಾನು ಹೋಗ್ತಾ ಇದ್ದೀನಿ. ಸೊ ನಾನು ಹೋಗ್ತಾ ಇರೋದ್ರಿಂದ ಅಟ್ಲೀಸ್ಟ್ ಪ್ರೊಸೀಜರ್ ಆಸ್ಪೆಕ್ಟ್ ಅಲ್ಲಿ ನೀವು ಏನು ವಿಚಾರ ಮಾಡಬೇಡಿ, ನಾನು ಎಷ್ಟೇ ಟೈಮ್ ಆಗಲಿ ಇದು ಆಗಲಿ ನಾನು ಯಾವುದೂ ಸೇಫ್ಟಿಯಲ್ಲಿ ಕಾಂಪ್ರಮೈಸ್ ಮಾಡದೆ ಇದನ್ನ ಕರೆಕ್ಟ್ ಆಗಿ ಪ್ರಿಸಿಷನ್ ಆಗಿ ಮಾಡ್ತೀವಿ ಅಂತ ಹೇಳಿ ಎಲ್ಲ ಇದು ಆದ್ಮೇಲೆ ಅವ್ರಿಗೆ ನಾನು ಅಶ್ಯೂರೆನ್ಸ್ ಕೊಟ್ಟ ಮೇಲೆ ಕಂಪ್ನಿಯವರು ಒಪ್ಕೊಂಡಿದ್ದೆ. ಓಕೆ ಸರ್, ಇದುವರೆಗೆ ಡಾಕ್ಟರ್ ವಿಕ್ರಮ್ ಪಾಟೀಲ್ ಅವ್ರ ಮಾತುಗಳನ್ನು ಕೇಳಿದ್ರೆ, ಡಾಕ್ಟರ್ ಸಂಜೀವ್ ಚಿಂತಾಮಣಿ ಸರ್ ಮಾತುಗಳನ್ನು ಕೇಳಿದ್ರೆ ನಿಜವಾಗಿ ಹೃದಯವಂತರು. ಅವರು ಹಾರ್ಟ್ ಸ್ಪೆಷಲಿಸ್ಟ್ ಆಗಿದ್ದು ನಿಜವಾಗಿ ನಮಗೆ ಹೆಮ್ಮೆ. ಯಾಕಂದ್ರೆ ಅವರಲ್ಲಿ ಹೃದಯವಂತಿಕೆ ಇದೆ. ಶ್ರೀಮಂತಿಕೆ ಬೇರೆ ಇರ್ತದೆ, ಹೃದಯವಂತಿಕೆ ಬೇಕು. ಅದು ವೈದ್ಯಕೀಯ ಇವತ್ತು ವ್ಯವಸ್ಥೆ ಏನಂತಾರೆ, ವೈದ್ಯಕೀಯ ಹಂಗೆ ಹಿಂಗೆ ಮಾಫಿ ಆಗಿದೆ. ಇಲ್ಲಿ ನೋಡಿ ಎಲ್ಲ ಮಾಫಿ ಇದೆ. ಹೆಂಗ್ ಗೊತ್ತಾ, ಒಬ್ಬ 62 ವರ್ಷದ ವಯೋವೃದ್ಧ ಒಂದು ತಂಡದಲ್ಲಿರುವಂತ ಮನುಷ್ಯ, ಅವನನ್ನ ಸಿಲೆಕ್ಟ್ ಮಾಡಿ, ರಮೇಶ್ ಮುರುಡಿ ಅನ್ನೋರನ್ನ ಸಿಲೆಕ್ಟ್ ಮಾಡಿ, ಅವ್ರಿಗೆ ಎರಡೆರಡು ಬಾರಿ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಬೇರೆ ಬೇರೆ ರೋಗಗಳು ಮತ್ತೆ ಸ್ಟ್ರೋಕ್ ಇವೆಲ್ಲ ಇದ್ದಾಗೂ ಕೂಡ ಅಂತ ಮನುಷ್ಯನಿಗೆ
ಹೃದಯ ವಾಲ್ ಬದಲಾವಣೆ ಮಾಡಬೇಕು, ರಿಪ್ಲೇಸ್ಮೆಂಟ್ ಮಾಡಬೇಕು, ಅಂತ ಚಿಕಿತ್ಸೆಯನ್ನು ಕೊಡಬೇಕು. ಇದು ಒಂದು ಸವಾಲಾಗಿ ಸ್ವೀಕಾರ ಮಾಡಬೇಕು. ಈ ಒಂದು ಸಮಾಜಕ್ಕೆ ನಮ್ಮದೇ ಆದಂತ ಕೊಡುಗೆಯನ್ನು ಕೊಡಬೇಕು. ಅದು ಸರ್ಕಾರಿ ಮಟ್ಟದಲ್ಲಿ, ಸರ್ಕಾರಿ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಇಂಥ ಅದ್ಭುತ ಚಿಂತನೆ ಬರುತ್ತಲ್ಲ, ಅದು ಗ್ರೇಟ್. ಅಂಥವ್ರನ್ನ ನಾವು ಯಾವತ್ತೂ ಸ್ಮರಿಸಬೇಕು. ಅವರಿಗೆ ನಾವು ಯಾವಾಗಲೂ ಋಣಿಯಾಗಿರ್ಬೇಕು. ಇಂಗ್ಲೆಂಡ್ದಲ್ಲಿ ಇಷ್ಟು ಸೇವೆಯನ್ನು ಕೊಟ್ಟಂತ ಡಾಕ್ಟರ್ ವಿಕ್ರಮ್ ಪಾಟೀಲ್ ಅವರು ಇಂಗ್ಲೆಂಡ್ನಿಂದ ಬಂದು ಒಬ್ಬ ಗೆಳೆಯನ ಮಾತು ಕೇಳಿ, ಡಾಕ್ಟರ್ ಸಂಜೀವ್ ಚಿಂತಾಮಣಿ ಅವರ ಮಾತುಗಳನ್ನು ಕೇಳಿ ಬಂದು ಇಲ್ಲಿ ತಾವು ಸೇವೆ ಕೊಡ್ಬೇಕು, ನಾನು ಕಲಿತಂತ ಇದು ಜಿಲ್ಲೆ ಮತ್ತೆ ವ್ಯವಸ್ಥೆ ನಮ್ಮ ಜನರಿಗೆ ಕೊಡ್ಬೇಕು ಅಂತೇಳಿ ಪ್ರೀತಿಯಿಂದ ಇಲ್ಲಿ ಬಂದಿದ್ದಾರೆ, ಮತ್ತೆ ಸಕ್ಸಸ್ ಮಾಡಿದ್ದಾರೆ. ಇವತ್ತು ನಮ್ಮ ಗದಗ ವೈದ್ಯಕೀಯ ಏನ್ ಕೆ.ಎಚ್. ಪಾಟೀಲ್ ವೈದ್ಯಕೀಯ ವ್ಯವಸ್ಥೆ ಇದೆ, ಸಂಸ್ಥೆ ಇದೆ, ಇದಕ್ಕೊಂದು ಹೆಸರು ತಂದು ಕೊಟ್ಟಿದ್ದಾರೆ. ಉಚಿತವಾದಂತ ಸೇವೆಯನ್ನು ಕೊಟ್ಟಿದ್ದಾರೆ. ಆ ವ್ಯಕ್ತಿಗೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದಾರೆ. ಆ ಕುಟುಂಬಕ್ಕೆ ಒಂದು ಸಮಾಧಾನ ಬರುವ ರೀತಿಯಲ್ಲಿ ಮಾಡಿದ್ದಾರೆ. ಅರವಳಿಕೆ ಕೊಟ್ಟಿಲ್ಲ, ಖರ್ಚು ಮಾಡಲಿಲ್ಲ, ಅವರಿಂದ ಯಾವುದೂ ಹೊರೆ ಆಗದಂತೆ ತಾವೇ ಎಲ್ಲ ಜವಾಬ್ದಾರಿಯನ್ನು ತಗೊಂಡು, ರಿಸ್ಕ್ ತಗೊಂಡು, ಸವಾಲುಗಳನ್ನು ಎದುರಿಸಿ, ಎಲ್ಲರನ್ನೂ ಕೂಡಿಸಿ ಒಟ್ಟಾಗಿ ಇವತ್ತು ಒಂದು ಅದ್ಭುತವಾದಂತ ಇಡೀ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರಿ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಒಂದು ವಾಲ್ ಬದಲಾವಣೆ ಮಾಡುವಂತ, ಹೃದಯದಲ್ಲಿರುವಂತ ವಾಲ್ ಬದಲಾವಣೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಇದು ನಿಜವಾಗಿ ಅವರಿಗೆ ನಾವು ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಇದು ನಮ್ಮ ಹೆಮ್ಮೆ, ನಮಗ್ ಗೌರವ. ಇದು ಅವರು ವೃತ್ತಿಯದು, ಆದರೆ ಪ್ರವೃತ್ತಿಯಿಂದ ಹೃದಯವಂತರಿದ್ದಾರೆ. ಒಂದು ಹೃದಯಕ್ಕೆ ಉತ್ತಮವಾದಂತ ಚಿಕಿತ್ಸೆ ಕೊಟ್ಟಿದ್ದಾರೆ. ಅಂತ ಹೃದಯವಂತರಿಗೆ ನಮ್ಮ ಗದಗ ಜಿಲ್ಲೆಯ ಪರವಾಗಿ, ಅದರಲ್ಲಿ ಸಾಥ್ ಕೊಟ್ಟಿದ್ದಾರೆ ನಮ್ಮ ಡಾಕ್ಟರ್ ಎಚ್.ಕೆ. ಪಾಟೀಲ್, ಜಿಲ್ಲಾ ಉಸ್ತುವಾರಿ ಸಚಿವರು, ಅವರು ಕೂಡ ಸಾಥ್ ಮತ್ತೆ ಸರ್ಕಾರದಿಂದ ಏನು ಅನುದಾನ ತರಿಸಬೇಕು ಕೊಟ್ಟು ಮಾಡಿ ಇವತ್ತು ಒಬ್ಬ ಈ 2 ಟೈರ್ ಸಿಸ್ಟಮ್ ಅಲ್ಲಿ ಬಯಲುಸೀಮೆ ನಾಡಿದು ಇಂಥಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸೆಯನ್ನು ಕೊಡುವುದಾಯಲ್ಲ, ಅದು ಸಣ್ಣದಾದಂತ ಸಾಧನೆ ಅಲ್ಲ. ಆ ಸಾಧಕರಿಗೆ ನಾವು ಗದಗ ಜಿಲ್ಲೆಯ ಪರವಾಗಿ ಮತ್ತ ವೈದ್ಯಕೀಯ ಏನು ನಮ್ಮ ಸಂಸ್ಥೆ ಇದೆ ಅದರ ಪರವಾಗಿ ಮಾನ್ಯ ಶ್ರೀ ಎಚ್.ಕೆ. ಪಾಟೀಲ್ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಸರ್. ನಮಸ್ಕಾರ.